ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇ ರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾದಿನಿಲಯಂ ಮುನೀಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯವಾಶ್ರಯೇ ಭಕ್ತಾಭೀಷ್ಟಫಲಪ್ರದಂ ಸಾಕ್ಷಾತ್ ಶಿವರೂಪಿಣಂ ನಮಾಮಿ ಸದ್ಗುರುಂ ಶಾಂತಂ ಯತಿರಾಜಂ ಪರಂ ಪ್ರಭುಂ ಮಹಾಪ್ರಾಜ್ಞಂ ಮಹಾತೇಜಂ ಶಂಕರಾದ್ವೈತಚಿಂತಕಂ ಭಕ್ತಿಮುಕ್ತಿಪ್ರದಾತಾರಂ ಬಾಬಾನಂದಂ ತಮಾಶ್ರಯೇ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿ. ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಜಾನಕೀನಾಯಕಂ ರಾಮಚಂದ್ರಂ ಭಜೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಬೋಲೋ ಶ್ರೀ ಕೃಷ್ಣ ಭಗವಾನ್ ಕೀ ಜೈ. ಎಲ್ಲ ಸಭಾಸದರಿಗೆ ನನ್ನ ನಮಸ್ಕಾರಗಳು. ನಿನ್ನೆಯ ದಿನ ಪುರಾಣ ಅಂದ್ರೆ ಏನು, ಪುರಾಣಗಳು ಎಷ್ಟು, ಅವು ಯಾವ್ಯಾವು, ಆ ಪುರಾಣಗಳಲ್ಲಿ ಏನೇನು ವಿಷಯಗಳನ್ನ ಪ್ರಸ್ತಾಪಿಸಲಾಗ್ಯದ ಅನ್ನುವಂತಹ ವಿಚಾರಗಳನ್ನ ನಾವು ನಿನ್ನೆಯ ದಿನ ನೋಡಿದ್ದೀವಿ. ಅದರೊಳಗ ನಾವು ಭಾಗವತ ವಿಚಾರವನ್ನ ಹೇಳಿ ಅದರೊಳಗ ದಶಮಸ್ಕಂದ ಅನ್ನೋದು ಯಾವುದು ಅನ್ನೋದನ್ನ ನಾವು ನಿನ್ನೆಗೆ ಅಲ್ಲಿಗೆ ನಿಲ್ಲಿಸಿದ್ದೀವಿ. ಕಾಳಿದಾಸನ ಕುರಿತಾಗಿ ವಿಮರ್ಶಕರು, ಒಬ್ಬ ಮೀಮಾಂಸಕರು ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಬಹಳ ಪ್ರಸಿದ್ಧ. ಕಾಳಿದಾಸನ ಕುರಿತಾಗಿ ಯಾರೋ ಒಬ್ರು ಹೇಳಿರ್ತಕ್ಕಂಥ ಮಾತು, ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲ ತತ್ರಾಪಿ ಚತುರ್ಥೋಂಕ ಸ್ತತ್ರ ಶ್ಲೋಕ ಚತುಷ್ಟಯ. ಅಂದ್ರೆ ಕಾವ್ಯಗಳಲ್ಲೇ ನಾಟಕ ಬಹಳ ರಮ್ಯವಾಗಿರ್ತಕ್ಕಂಥದ್ದು. ಆ ನಾಟಕಗಳಲ್ಲಿ ಶಾಕುಂತಲಾ ನಾಟಕ ಬಹಳ ರಮ್ಯ. ಆ ಶಾಕುಂತಲಾ ನಾಟಕದಲ್ಲಿ 4ನೇ ಅಂಕ, ಆ 4ನೇ ಅಂಕದಲ್ಲಿ ಆ 4 ಶ್ಲೋಕಗಳು ಏನದಲ್ಲ ಅದು ಬಹಳ ಶ್ರೇಷ್ಠ ಅಂತ ಕಾಳಿದಾಸನ ಕುರಿತಾಗಿ ಹೇಳಿರ್ತಕ್ಕಂಥ ಮಾತು ಬಹಳ ಪ್ರಚಲಿತದಲ್ಲಿರ್ತಕ್ಕಂಥ. ಅದನ್ಯಾಕೆ ಇಲ್ಲಿ ಹೇಳಿದೆ ಅಂತಂದ್ರೆ, ಹಂಗ ನಾವು ಇದನ್ನ ನೋಡಿದಾಗ ಪುರಾಣೇಶು ಭಾಗವತಂ ರಮ್ಯಂ ಅನ್ನುವಂಗದ. ಪುರಾಣದಲ್ಲೇ ಭಾಗವತ ಬಹಳ ರಮ್ಯವಾಗಿರ್ತಕ್ಕಂಥದ್ದು. ತತ್ರ ರಮ್ಯ ದಶಮಸ್ಕಂದ, ಅದರೊಳಗ ದಶಮಸ್ಕಂದ ಬಹಳ ವಿಶೇಷವಾಗಿರತಕ್ಕಂಥದ್ದು ದಶಮಸ್ಕಂದ. ಯಾಕಂದ್ರೆ ಈ ಕೃಷ್ಣನ ಅವತಾರವಾಗಿರ್ತಕ್ಕಂಥದ್ದು ಅದರಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿನದ ಉಪನ್ಯಾಸದಲ್ಲಿ, ಪ್ರವಚನದಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಆ ಕೃಷ್ಣನ ಒಂದು ಜನನ ಮತ್ತು ಬಾಲಲೀಲೆಗಳನ್ನ ಕುರಿತಾಗಿ ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಬ್ರಹ್ಮ ವಡ್ಡೋಲಗದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಗರ್ವಿತರಾಗಿರ್ತಕ್ಕಂತಹ ಕೆಟ್ಟ ನೃಪಾಲರು ಭಾರದಿಂದಾಗಿ ಒಂದು ಸಲ ನಿರ್ವಿಣ್ಣೆಯಾಗಿರ್ತಕ್ಕಂತಹ ಭೂದೇವಿ
ಬ್ರಹ್ಮ ಸಭೆಯನ್ನ ಪ್ರವೇಶಿಸ್ತಾಳೆ. ಬ್ರಹ್ಮನ ಹತ್ರ ಭೂದೇವಿ ಬರ್ತಾಳೆ ಆ ಗೋಮಾತೆಯ ರೂಪದಲ್ಲಿ. ಬ್ರಹ್ಮ ಅವಳ ದುಃಖಕ್ಕೆ ಕಾರಣ ಏನು, ಏನಾಯ್ತು ಅಂತ ಬ್ರಹ್ಮ ವಿಚಾರಿಸ್ತಾನೆ. ಆಗ ಆ ಭೂಮಾತೆ ಗದ್ಗದಿತ ಕಂಠಳಾಗಿ ಹೇಳ್ತಾಳೆ, ಸೃಷ್ಟಿಯಲ್ಲಿ ಬಹಳ ತೊಂದರೆ ಹೆಚ್ಚಾಗ್ಯದ ನನಗ, ಹೆಚ್ಚು ಜನ ಅಧರ್ಮಿಗಳು ಸೇರಿರತಕ್ಕಂತಹದ್ದು, ನಾನದನ್ನ ತಾಳಲಾರೆ ಅಂತ ಭೂಮಾತೆ ಹೇಳುತ್ತಾಳೆ. ಹಿಂಗ ಕಥೆಯನ್ನ ಇಲ್ಲಿ ಪ್ರಾರಂಭ ಮಾಡಿದಾಗ ಬ್ರಹ್ಮ ಬೃಹಸ್ಪತಿಯ ಮುಖವನ್ನ ನೋಡ್ತಾನೆ. ಬ್ರಹ್ಮ ಬೃಹಸ್ಪತಿಯನ್ನು ನೋಡ್ತಾನೆ, ಹೀಗ ಮುಖ. ಆಗ ಹೇಳ್ತಾರೆ, ಈ ದೇವತೆಗಳಿಗೆ ಇಂದ್ರ ಗುರು. ನೋಡಿ, ದೇವತೆಗಳಿಗೆ ಇಂದ್ರನಾಗಿರ್ತಕ್ಕಂಥವನು ಯಾರು ಅಂದ್ರೆ ಬೃಹಸ್ಪತಿ. ಆಮೇಲೆ ಯಾರು? ಇಂದ್ರ. ದೇವತೆಗಳ ಸುರರರಸು ಯಾರು? ಇಂದ್ರ. ಆ ಇಂದ್ರನಿಗೆ ಗುರು ಯಾರು? ಬೃಹಸ್ಪತಿ. ಬೃಹಸ್ಪತಿ ಹೇಳ್ತಾನೆ, ದೇವತೆಗಳಿಗೆ ಇಂದ್ರನಾಗಿರ್ತಕ್ಕಂಥವನು, ಒಡೆಯನಾಗಿರ್ತಕ್ಕಂಥವನು ಇಂದ್ರ, ಅವನಿಗೆ ಗುರು ನಾನು, ನನಗೆ ಗುರು ನೀನು ಅಂತ ಬ್ರಹ್ಮನಿಗೆ ಹೇಳ್ತಾನೆ. ನನಗೆ ಗುರು ನೀನು. ದೇವತೆಗಳಿಗೆ ಇಂದ್ರ ಆದರೆ ಇಂದ್ರನಿಗೆ ನಾನು ಗುರು, ನನಗೆ ನೀನು ಗುರು, ನಿನಗೆ ವಿಷ್ಣು ಗುರು. ವಿಷ್ಣುವಿಗಿಂತಲೂ ಹಿರಿಯರಾಗಿರ್ತಕ್ಕಂಥವ್ರು ಯಾರಿದ್ದಾರೆ? ಆ ವಿಷ್ಣುಗಿಂತಲೂ ಹಿರಿಯರಾಗಿರ್ತಕ್ಕಂಥವ್ರು ಯಾರಿಲ್ಲ. ಆದ್ದರಿಂದ ನೀವೇನ್ ಮಾಡ್ಬೇಕಂದ್ರೆ ಆ ವಿಷ್ಣುವಿಗೆ ಈ ವಿಚಾರವನ್ನ ತಿಳಿಸ್ಬೇಕು. ಆ ವಿಷ್ಣುವಿನ ಇದಕ್ಕ ಒಂದು ಪರಿಹಾರವನ್ನ ಕೊಡ್ತಾನೆ ಅನ್ನುವಂತಹ ವಿಚಾರ. ನಡ್ರಿ ಹಾಗಾದ್ರೆ ಎಲ್ಲರೂ ಹೋಗೋಣ ಅಂತ ದೇವತೆಗಳೆಲ್ಲರೂ ಕೂಡಿ ವಿಷ್ಣುವನ್ನ ಪ್ರಾರ್ಥಿಸ್ಲಿಕ್ಕೆ, ಆ ಭೂಭಾರ ನಿವಾರಣೆಗಾಗಿ ಹೇಳಿದಾಗ ವಿಷ್ಣುವನ್ನಲ್ಲಿ ಪ್ರಾರ್ಥಿಸ್ತಾರೆ. ಆಗ ವಿಷ್ಣು ಇವರಿಗೆ ಹೇಳ್ತಾನೆ, ಈ ಒಂದು ಭೂಮಾತೆಯ ಭೂಮಿಯ ಒಂದು ಭೂಭಾರವನ್ನ ನಾನು ಇದನ್ನ ಮಾಡುವ ಸಲುವಾಗಿ, ಕಡಿಮೆ ಮಾಡುವ ಸಲುವಾಗಿ ನಾನು ಜನಿಸಿ ಬರ್ತೀನಿ ಅನ್ನುವಂತಹ ತನ್ನ ಅವತಾರದ ಹಿನ್ನೆಲೆಯನ್ನ ಕೃಷ್ಣ ಹೇಳ್ತಾನೆ. ಅದು ಹೇಗೆ ಅಂದ್ರೆ, ಆದಿತ್ಯನ ತಂದೆ ತಾಯಿಗಳಾಗಿರ್ತಕ್ಕಂತಹ ಆ ಕಶ್ಯಪ, ಅದಿತಿ, ಅವರಿಬ್ಬರು ಏನಾಗಿದ್ದಾರೆ, ಕಶ್ಯಪ ಹಾಗೂ ಅದಿತಿ ವರ್ಣನ ಶಾಪದಿಂದಾಗಿ ಯದುವಂಶದಲ್ಲಿ ವಸುದೇವ ದೇವಕಿ ಅಂತಕ್ಕಂತಹ ರೂಪದಲ್ಲಿ ಜನ್ಮ ತಾಳ್ಯಾರ. ಅದಿತಿ ಮತ್ತು ಕಶ್ಯಪ ಇವರು ಅವರ ಮಕ್ಕಳಾಗಿರ್ತಕ್ಕಂತಹ ದೇವತೆಗಳು. ನೀವೆಲ್ಲರೂ ಸ್ವಲ್ಪ ಏನ್ ಮಾಡ್ಬೇಕಪ್ಪ ಅಂದ್ರೆ ಗೋಪಾಲಕರಾಗಿ ನೀವಿರಬೇಕು. ಅದಕ್ಕಾಗಿ ನಾನು ಆ ದೇವಕಿ ಅಲ್ಲಿ ಜನಿಸ್ತಾಳೆ, ಆ ದೇವಕಿಯ ಉದರದಲ್ಲಿ ನಾನು ಗೋಕುಲದಲ್ಲಿ ಜನಿಸ್ತೇನೆ, ಗೋಕುಲದಲ್ಲಿ ಬೆಳಿತೀನಿ, ದೇವಕಿಯ ಉದರದಲ್ಲಿ ಜನಿಸಿ ಅಂತ ಆ ವಿಷ್ಣು ಈ ಬಂದಿರತಕ್ಕಂತಹ ಎಲ್ಲ ದೇವಾನು ದೇವತೆಗಳಿಗೆ ಮಾತನ್ನ ಕೊಡ್ತಾನೆ. ಕೊಟ್ಟಂತಹ ಸಂದರ್ಭದಲ್ಲಿ ಆಮೇಲೆ ಕಂಸಾದಿ ರಕ್ಕಸರನ್ನ ಕೊಂದು ಭೂಭಾರವನ್ನ ನಾನು ನೀಗ್ತೇನೆ ಅನ್ನುವಂತಹ ಒಂದು ಭರವಸೆಯನ್ನ ವಿಷ್ಣು ಕೊಡ್ತಾನೆ. ಆಗ ಎಲ್ಲರಿಗೂ ಸಂತೋಷ ಆಗ್ತದ. ವಿಷ್ಣು ಭರವಸೆ ಕೊಟ್ಟ ಮೇಲೆ ಕಾರ್ಯ ಯಶಸ್ಸಾಗುತ್ತದ ಅನ್ನುವಂತಹ ಕಾರ್ಯದಿಂದ ಎಲ್ಲರಿಗೂ ವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ ಬೀಳ್ಕೊಳ್ತಾರೆ. ಮುಂದೆ ವಿಷ್ಣುವಿನ ಮಾತಿನಂತೆ ಭರತ ಕ್ಷೇತ್ರದ ಯಮುನಾ ನದಿಯ ದಡದಲ್ಲಿ ಮಥುರಾಪುರ ಶೋಭಿಸ್ತಾ ಇತ್ತು. ಆ ನಗರದ ಮಧ್ಯದಲ್ಲಿ ಒಂದು ಅರಮನೆ. ಆ ರಾಜನಿಲಯದಲ್ಲಿ ಯದುವಂಶಾಭರಣನು, ರಾಜ್ಯಭಾರ ದುರಂಧರನೂ ಆಗಿರತಕ್ಕಂತಹ ಉಗ್ರಸೇನ, ಆ ಉಗ್ರಸೇನನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗ ಹುಟ್ಟಿದ್ದು ಅದು ಹೆಂಗ ಅಂತ ಕೇಳಿದ್ರೆ, ಆಕಾಶಕ್ಕೆ ಸಿಡಿಲಿನಂತೆ, ಸುಧಾಬ್ದಿಗೆ ಮಹಾ ಹಾಲಾಹಲದಂತೆ, ಅರಣ್ಯಕ್ಕೆ ದಾವಾಗ್ನಿಯಂತೆ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಅವ ಯಾರು ಅಂದ್ರೆ ಅವನೇ ಕಂಸಾಸುರ. ಹುಟ್ಟಿ ಮುಂದೆ ಏನ್ ಮಾಡ್ತಾನೆ, ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ಸಾಮ್ರಾಜ್ಯ ಸಂಪತ್ತಿನಿಂದ ಅನುಭವಿಸ್ತಾ ಇದ್ದ, ವಿಜೃಂಭಿಸ್ತಾ ಇದ್ದ. ಇಲ್ಲಿ ಕಂಸ ಹುಟ್ಟಿರ್ತಕ್ಕಂಥದ್ದನ್ನ ಹಿಂಗೆ ಹೇಳಿದ್ರೆ, ಅದೇ ಉಗ್ರಸೇನನಿಗೆ ಒಬ್ಬ ಮಗಳು, ಆಕೆ ದೇವಕಿ. ಇಲ್ಲಿ ಅದನ್ನ ಹೆಂಗ ಉದಾಹರಣೆಯನ್ನ ಕೊಡ್ತಾರೆ ಅಂದ್ರೆ, ಸಮುದ್ರ ಮಥನ ಕಾಲದಲ್ಲಿ ಭಯಂಕರ ವಿಷದೊಡನೆ ಶೋಭಿಸುವ ಚಂದ್ರಲೇಖೆಯಂತೆ ಆ ರಾಕ್ಷಸನೊಡನೆ ದೇವಕಿನೂ ಕೂಡ ಹುಟ್ಟಿದ. ಸಮುದ್ರ ಮಥನ ಕಾಲದಲ್ಲಿ ಎರಡೂ ಬಂತು, ಒಂದು ವಿಷನೂ ಬಂತು, ಲಕ್ಷ್ಮಿನೂ ಜನಿಸಿದ್ಲು. ಹಂಗ ಇಲ್ಲಿ ವಿಷಕಾರಿಯಾಗಿರತಕ್ಕಂತಹ ಕಂಸ ಆ ಉಗ್ರಸೇನ ಹೊಟ್ಟೆಯಿಂದ ಜನಿಸಿದಂತೆ ಮಹಾಲಕ್ಷ್ಮಿಯಂತೆ ಆ ಸಮುದ್ರ ಮಥನ ಹೆಂಗ್ ಹುಟ್ಟಿದ್ಲು, ಹಂಗ ದೇವಕಿನೂ ಕೂಡ ಅಲ್ಲಿ ಜನಿಸಿದ್ಲು ಉಗ್ರಸೇನನ ಉದರದಲ್ಲಿ. ಹಿಂಗ ಆದಂತಹ ಸಂದರ್ಭ ಮುಂದೆ
ಆ ವಸುದೇವನ ಅರಸಿಯಾಗಿ ಆ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ವಸುದೇವನ ಅರಸಿಯಾಗಿ ದೇವಕಿ ಸುಖದಿಂದ ಜೀವನವನ್ನ ಮಾಡ್ತಾ ಇರ್ತಾಳೆ. ಮುಂದೇನಾಗ್ತದ ಇಲ್ಲೇ ನಮಗ ಕಥೆ ಬರತಕ್ಕಂಥದ್ದು. ಹಿಂಗ ಭಾಗವತ ಒಂದು ಕಥಾರೂಪದಲ್ಲಿ ನಮಗ ತಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ಇಷ್ಟವಾಗತಕ್ಕಂಥ ಕಾರಣನೇ ಇದು. ಯಾಕಂದ್ರೆ ಇಲ್ಲಿ ಕಥೆ ಯಾರಿಗೂ, ಕಥೆ ಅಂದ್ರೆ ಎಲ್ಲರಿಗೂ ಪಂಚಪ್ರಾಣ. ನಾವು ಸಣ್ಣವರಿದ್ದಾಗ ಮಾಡಿದಾಗ ಒಂದು ಕತೆ ಹೇಳ್ರಿ ಅಂತ ಒಬ್ಬರ ಅಜ್ಜಿಯ ಕಥೆ ಅಜ್ಜರಿ ಎಲ್ಲ ನಾವು ಕೇಳ್ಕೊಂಡು ಬಂದಿವಿ. ಹಂಗ ಕಥಾರೂಪದಲ್ಲಿ ಇಲ್ಲಿ ಭಾಗವತ ಸಾಕ್ತದೆ. ಒಂದು ದಿನ ಕಂಸ ಸಿಂಹಾಸನ ರೂಢನಾಗಿ ಒಡ್ಡೋಲಗದಲ್ಲಿ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ನಾರದ ಮುನಿಗಳು ಅಲ್ಲಿಗೆ ಬರ್ತಾರೆ. ಬಂದು ಕಂಸ ಮುನಿಗೆ ಅಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಕಂಸ ಏನ್ ಮಾಡ್ತಾನೆ, ಬಂದಿರತಕ್ಕಂಥ ನಾರದ ಮುನಿಗಳಿಗೆ ಒಂದು ಕನಕ ಪೀಠವನ್ನಿತ್ತು ಆಧಾರದಿಂದ ಅವರಿಗೆ ಸ್ವಾಗತಿಸಿ ಅವರಿಗೆ ಅರ್ಘ್ಯಾದಿ ಆತಿಥ್ಯವನ್ನ ನೀಡಿ ಅವಾಗ ಅವರನ್ನು ವಂದಿಸಿ ಕೇಳ್ತಾನೆ, ತಮ್ಮ ಎಲ್ಲ ಕ್ಷೇಮವೇ ಅಂತ ಕೇಳಿದಾಗ ಕಂಸ ಒಂದು ಮಾತನ್ನ ನಾರದ ಒಂದು ಮಾತನ್ನ ಹೇಳ್ತಾನೆ. ನಾರದ ಏನೇ ಇರ್ಲಿ, ನಾರದ ಮುನಿ ಅಂದ್ರೂ ಸಹಿತ ನಾರದ ಸುಖಾಂತ್ಯಗೊಳಿಸ್ತಾನೆ. ಆ ಸಂದರ್ಭದಲ್ಲಿ ನಾರದ ಬಂದು ಏನೋ ಹೇಳಿ ಹೋದ ಅಂತಂದ್ರೆ ಅದು ಒಳ್ಳೆಯದಕ್ಕೇನೆ ಇರ್ತದ ಅನ್ನುವಂಥದ್ದು. ಹಾಗಾಗಿ ನಾರದ ಇಲ್ಲಿ ಹೇಳ್ತಾನೆ ಏನಂದ್ರೆ, ಬ್ರಹ್ಮಾದಿ ದೇವತೆಗಳು ಕ್ಷೀರಾಬ್ದಿಗೆ ತೆರಳಿ ದೈತ್ಯೇಂದ್ರರ ಉನ್ನತಿಯನ್ನ ತಿಳಿಸ್ಲಿಕ್ಕೆ ಹೇಳ್ಯಾರ. ವಿಷ್ಣುವನ ಹತ್ರ ಹೋಗಿ ಎಲ್ಲಾ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಹೋಗಿ ನಿನ್ನ ಸಂಹಾರಕ್ಕಾಗಿ ಕೇಳ್ಕೊಂಡಾರ ಅಂತ ಹೇಳಿದಾಗ ಅಷ್ಟು ಹೇಳಿ ನಾರದ ಹೋಗ್ಬಿಡ್ತಾನೆ. ಆವಾಗ ಎಲ್ಲ ಕಂಸನಿಗೆ ಚಿಂತೆ ಆಗ್ತದೆ. ಏನ್ ಮಾಡ್ಬೇಕು, ತನ್ನ ಆಪ್ತ ಮಂತ್ರಿಗಳನ್ನ ಕರೀತಾನೆ. ಕರೆದು ಎಲ್ಲರಿಗೆ ವೃತ್ತಾಂತವನ್ನ ಹೇಳ್ತಾನೆ, ಹಿಂಗ ನಾರದ್ರು ಹೇಳಿದ್ರು. ಆವಾಗ ಅಲ್ಲಿರ್ತಕ್ಕಂತಹ ಎಲ್ಲರೂ, ಓ ನಾರದನ ಮಾತು ನಂಬಿರ, ಮೊದಲ ನಾರದ ಮುನಿ ಚಾಡಿಕೋರ, ಅವನ ಮಾತು ನಂಬ್ಲಿಕ್ಕೆ ಹೋಗ್ಬೇಡ್ರಿ ನೀವು ಅಂತ ಎಲ್ಲರೂ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಆಪ್ತ ಮಂತ್ರಿಗಳೆಲ್ಲ. ಆದ್ರೆ ಆ ಕಂಸ ಹೇಳ್ತಾನೆ, ಇದು ನಾರದ ಹೇಳಿದ್ದಕ್ಕಷ್ಟೇ ನಾನು ನಂಬಲಿಲ್ಲ. ಇದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ, ದೇವಕಿ ಆ ಮದುವೆಯನ್ನ ವೈಭವದಿಂದ ಮಾಡಿ ಅವಳನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಸ್ವತಃ ಕಂಸನೇ ಒಬ್ಬ ರಾಜನಾದರೂ ಸಹಿತ ಆ ಸಹೋದರಿಯ ಮದುವೆಯನ್ನ ಮಾಡಿ ಆ ಸಹೋದರಿ ಮತ್ತು ಸಹೋದರಿಯ ಗಂಡನನ್ನ ಒಂದು ರಥದಲ್ಲಿ ಕುಳ್ಳಿರಿಸಿಕೊಂಡು ತಾನೇ ಆ ಕುದುರೆಯನ್ನ ನಡೆಸ್ತಕ್ಕಂಥ, ರಥವನ್ನ ನಡೆಸ್ತಕ್ಕಂಥ ಸಾರಥಿಯಾಗಿ ಹೊರಟಿರ್ತಾನೆ. ಅಷ್ಟು ಪ್ರೀತಿ ಸಹೋದರಿಯ ಮೇಲೆ ಆತನಿಗೆ. ಆ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಒಂದು ಆಕಾಶವಾಣಿ ಆಯ್ತು. ಅದನ್ನ ನಾನು ಕೇಳಿನಿ. ಹಿಂಗಾಗಿ ಅದು ನಾನು ಕೇಳಿರ್ತಕ್ಕಂಥದ್ದು ಈಗ ಸತ್ಯ ಅನಿಸ್ತಾ ಇದೆ. ದೇವಕಿಯ ಅಷ್ಟಮ ಗರ್ಭಾತನಿಂದ ನಿನಗೆ ಅಷ್ಟಮ ಚಂದ್ರ ಪ್ರಾಪ್ತವಾಗುವುದು. ಅಷ್ಟಮ ಗರ್ಭದಿಂದ ಒಬ್ಬ ವ್ಯಕ್ತಿ ಜನಿಸ್ತಾನೆ, ಅವನಿಂದಲೇ ನಿನ್ನ ಮರಣ ಅನ್ನುವಂತಹದ್ದು ಆ ಅಶರೀರ ಮಹಾಧ್ವನಿ ನನಗೆ ಕೇಳಿಸಿತ್ತು. ಅದನ್ನ ಹಿಂದೆ ನೆನಪಿಸ್ಕೊತಾನೆ. ಆಗ ಕೇಳಿಸಿದಾಗನೇ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಜೀವವನ್ನ ಕೊಲ್ಲತಕ್ಕಂತಹ ವ್ಯಕ್ತಿ ಇವಳ ಹೊಟ್ಟೆಯಲ್ಲಿ ಹುಟ್ಟುತ್ತಾನಾದ್ದರಿಂದ ಇವಳನ್ನೇ ನಾನು ಕೊಂದು ಬಿಟ್ರೆ ಹೇಗೆ ಅಂತ ವಿಚಾರ ಮಾಡಿ ಖಡ್ಗವನ್ನ ಎತ್ತಿ ಆ ದೇವಕಿಯನ್ನ ಕೊಲ್ಲಲಿಕ್ಕೆ, ಸಹೋದರಿ ಅನ್ನೋದನ್ನು ನೋಡುವುದಿಲ್ಲ, ಸಹೋದರಿಯನ್ನ ಕೊಲ್ಲಲಿಕ್ಕೆ ನಿಂತಾಗ ಆಗ ದೇವಕಿಯ ಗಂಡ ವಸುದೇವ ಹೇಳ್ತಾನೆ, ಹೇ ರಾಜಕುಮಾರ, ನಿನ್ನ ಗುಣಗಳನ್ನ ಶೂರರು ಹೊಗಳ್ತಾರೆ. ಎಷ್ಟು ಚಂದ ಹೇಳ್ತಾನೆ, ನೀನು ನಿನ್ನ ವಂಶಕ್ಕೆ ಒಬ್ಬ ಯಶೋದಾಯಕನಾಗಿರ್ತಕ್ಕಂಥ. ನೋಡಿ, ಯಾವಾಗಲೂ ಸಮಯ ಸಂದರ್ಭ ಬಂದಾಗ ಯಾವಾಗ ವಿರೋಧಿಸ್ಬೇಕು, ಯಾವಾಗ ಅದರಿಂದ ಪಾರಾಗಬೇಕು ಅಂತಕ್ಕಂತಹದ್ದು. ಆ ಸಂದರ್ಭದಲ್ಲಿ ಬಹಳ ಚಾಣಾಕ್ಷನಾಗಿರ್ತಕ್ಕಂಥ ವಸುದೇವ ಈ ಕೊಂದೇ ಬಿಡ್ತಾನೆ. ಅದಕ್ಕಾಗಿ ಆತನನ್ನು ಹೊಗಳಿ, ನೀನು ಇಂತಹ ಶ್ರೇಷ್ಠ ಇದರಲ್ಲಿ ಜನಿಸಿರ್ತಕ್ಕಂತಹ ನೀನು ಒಬ್ಬ ಸ್ತ್ರೀಯನ್ನ, ಅದರಲ್ಲಿ ಸಾಕ್ಷಾತ್ ತಂಗಿಯನ್ನ, ಇನ್ನು ಮಧುವಣಗಿತ್ತಿ, ಒಬ್ಬ ಮಧುಮಗಳು ತಂಗಿ, ಒಬ್ಬ ಸ್ತ್ರೀ, ಇಂಥ ವ್ಯಕ್ತಿಯಲ್ಲಿ ಇಂಥ ಶುಭ ಸಮಯದಲ್ಲಿ ಹೆಂಗ ಕೊಲ್ತಿದೀಯ? ಆಮೇಲೆ ನೀನೇ ಅವಳಿಗೆ ಆಶೀರ್ವಾದ ಮಾಡಿ ಸೇಸೆಯನ್ನ, ಅಕ್ಷತೆಯನ್ನ ಹಾಕಿರತಕ್ಕಂತಹ ಅಕ್ಷತೆಯನ್ನು ಹಾಕಿರತಕ್ಕಂತಹ ನೀನು ಅವಳನ್ನು ಹೇಗೆ ಕೊಲ್ಲುತ್ತೀಯ ಅಂತ ಬಹಳ ಆತ ಕೇಳಿಕೊಳ್ತಾನೆ. ಅದಕ್ಕ ಆ ಸಂದರ್ಭದಲ್ಲಿ ಭಾಗವತದೊಳಗ ಬಹಳ ಚಂದ ಅಲ್ಲಿ ಹೇಳ್ತಕ್ಕಂತಹದ್ದನ್ನ ನಾವು ನೋಡ್ತೀವಿ. ಏನಂದ್ರೆ ಅಲ್ಲಿ ವಸುದೇವ ಹೇಳ್ತಾನೆ, ಮೃತ್ಯು
ಅದನ್ನ ನಾವಾಗೆ ಯಾಕೆ ಮಾಡ್ಬೇಕು? ಅದು ಬರ್ತದ, ಇವತ್ತಿಲ್ಲ, ಇನ್ನು 100 ವರ್ಷದ ಮೇಲೆ ಬರಬಹುದು. ಆದರೆ ಹುಟ್ಟಿದ ಒಂದು ಕಾರಣಕ್ಕಾಗಿ ನಾವು ಸಾಯಲೇಬೇಕು. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತದೆ. ಅದಕ್ಕೆ ಆ ಭಾಗವತದಲ್ಲಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಮೃತ್ಯುರ್ಜನ್ಮವತಾಂ ವೀರದೇಹೇನ ಸಹಜಾಯತೆ ಅದ್ಯವಾಬ್ದ ಶತಾಂತೆ ವಾ ಮೃತ್ಯೋರ್ವೇ ಪ್ರಾಣಿನಾಂ ಧ್ರುವಂ. ಅಂದ್ರೆ ಈ ಹುಟ್ಟಿರ್ತಕ್ಕಂಥವನು ಸಾಯಲೇಬೇಕು. ಇವತ್ತ ಹುಟ್ಟಿವಿ ಅಂತಂದ ಮ್ಯಾಲ ಆ ನಮ್ಮ ಸಾವು ನಿಶ್ಚಿತ. ಅದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಒಂದು ಕಡೆ ಸುಭಾಷಿತದಲ್ಲಿ ಹೇಳ್ತಾರೆ, ಏನಪ್ಪಾ ಅಂದ್ರೆ, ಆಯುಃ ಕರ್ಮಂಚ ವಿತ್ತಂಚ ಅನ್ನಂ ಮರಣಮೇವಚ ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥೈವ ದೇಹಿನಃ. ಅಂದ್ರೆ ನಮ್ಮ ಆಯುಷ್ಯ ಎಷ್ಟದ, ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಯಾವುದು? ಆಯುಃ ಕರ್ಮ. ನಾವು ಶ್ರೀಮಂತರಾಗಬೇಕಂದ್ರೆ ಶ್ರೀಮಂತರಾಗ್ಲ, ಬಡವರಾಗಬೇಕಂದ್ರೆ ಬಡವರಾಗ್ಲ, ನಮ್ಮ ಹಣೆ ಬರದಾಗ ಏನಿರ್ತದೋ ಅದು. ವಿತ್ತಂಚ ಅನ್ನಂ, ಅನ್ನ ಇವತ್ತ ಮಾತಾಡ್ಬೇಕಾದಾಗ ಅಂತಿರ್ತೀವಿ ನೋಡ್ರಿ, ನನ್ನ ಅನ್ನದ ಋಣ ಇವತ್ತು ಇಲ್ಲಿ ಅದ ಅಂತೀವಿ. ಅನ್ನಂ. 5ನೇದ್ದು ಮರಣ. ಇವು ಏನವಪ್ಪ ಅಂದ್ರೆ, ಇವಿಷ್ಟು ಪಂಚೈತಾನಿ ಸೃಜ್ಯಂತೆ ಗರ್ಭಸ್ಥೈವ ದೇಹಿನ. ತಾಯಿಯ ಗರ್ಭದೊಳಗಿದ್ದಾಗನೆ ಇವು ನಿಶ್ಚಿತ ಆಗಿಬಿಟ್ಟಿರ್ತಾವ, ಎಲ್ಲಿ ಏನು ಅಂತಕ್ಕಂಥದ್ದಾದ್ರೆ ಅದು ನಮಗದು ಗೊತ್ತಿರಂಗಲ್ಲ. ಆಮೇಲೆ ಇವುಗಳನ್ನ ಬದಲಾವಣೆ ಮಾಡ್ಲಿಕ್ಕೂ ಕೂಡ ಆಗುವುದಿಲ್ಲ. ಯಾಕಂದ್ರೆ ಅದು ನಿಶ್ಚಿತ. ಇವಂದಿಲ್ಲೇ ಅದ, ಇವನ ಮರಣ ಇಲ್ಲೇ ಅದ. ನಾವು ಎಷ್ಟೇ ಇಂದು ಕೂಡ ವೈಜ್ಞಾನಿಕವಾಗಿ ಮುಂದುವರೆದ್ರು ಸಹಿತ, ಯಾವಾಗ ಸಾಯ್ತಾನೋ ಸಾಯ್ಬೇಕನ್ನೋ, ಬದುಕ್ಬೇಕಂತ ಸಾಯ್ತಾನ. ಅದನ್ನ ನಿಶ್ಚಯ ಮಾಡ್ಲಿಕ್ಕೆ ಯಾರಿಂದಲೂ ಏನು ಮಾಡಿದ್ರು ಆಗುವುದಿಲ್ಲ. ಹರಿಣಾಪಿ ಹರೇಣಾಪಿ ಬ್ರಹ್ಮಾಣಪಿ ಸುರೈರಪಿ ಲಲಾಟ ಲಿಖಿತಾರೇಖ ಪರಿಮಾಷ್ಟು ನ ಶಕ್ಯತೆ. ಹರಿ ಇರ್ಲಿ, ಹರ ಇರ್ಲಿ, ಬ್ರಹ್ಮ, ಆ ಹಣೆ ಬರಹದ ಬರೆದಿರ್ತಕ್ಕಂತಹದ್ದನ್ನ ಬದಲಿಸ್ಲಿಕ್ಕಾಗಲ್ಲ. ಅದನ್ನೇ ನಮ್ಮ ಭಜನೆ ಪದಗಳಲ್ಲಿ ಬಹಳ ಚಂದ ಹೇಳ್ತಾರ. ಹಳ್ಳಿ ಊರ ಭಜನೆ ಪದಗಳ ತತ್ವಪದಗಳೇನು ಹಾಡ್ತಿರ್ತಾರಲ್ಲ, ಹಣೆ ಬರದ ಕತೆ ಇದು ಬ್ರಹ್ಮಗೆ ತಿಳಿದಿಲ್ಲ ಯಾರೇನು ಮಾಡುವರು. ಯಾರೇನು ಮಾಡ್ತಾರೆ? ಹಣೆ ಬರದ ಕತೆ ಅದು. ಅದೇನಾಗಬೇಕು ಅದಾಗುತ್ತದೆ. ಅದಕ್ಕೆ ನೀನಾಗೆ ಯಾಕೆ ಕೊಲ್ಲಲಿಕ್ಕೆ ಹೋಗ್ತೀಯ ಅಂತ ಹೇಳಿ ಮುಂದಾತನ ಜೀವ ಈ ಹೇಳ್ಬೇಕಾದ ಸಂದರ್ಭದಲ್ಲಿ ಹೆಂಗತಾನಂದ್ರೆ, ಈಕೆಯಲ್ಲಿ ನಿನಗೆ ಯಾರಿಂದ ಮರಣ ಅಂದ್ರೆ ಸಮಯೋಚಿತ ಬುದ್ಧಿ. ಹೆಂಗ ಉಳಿಸ್ಬೇಕು, ನಿನಗೆ ಮರಣ ಯಾರಿಂದ ಅನ್ನುವಂತಹದ್ದು. ನಿನಗೆ ಮೃತ್ಯು ಸಂಭವಿಸದಾದಲ್ಲಿ ಈಕೆಗೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳನ್ನ ಕೊಲ್ಲು. ಯಾವಾಗಲೂ ಆ ಹೇಳ್ಬೇಕಾದ ಸಂದರ್ಭದಲ್ಲಿ ನಿನಗೆ ಮರಣ ಯಾರಿಂದ ಆಗ್ತದಂದ್ರೆ ಈಕೆ ಮಕ್ಕಳಿಂದ ಅಂತ ಹೇಳಿದೀಯ, ಹೌದಾ? ಈಕಿನ ಯಾಕೆ ಕೊಲ್ತಿದೀಯ? ಈಕಿನ ಮಕ್ಕಳನ್ನ ಕೊಲ್ಲು, ಆವಾಗ ಆ ಮರಣ ನಿನಗಾಗುವುದಿಲ್ಲ. ಯಾವಾಗಲೂ ನಾವು ಒಂದು ಮಾತು ಕೊಡ್ಬೇಕಾದ್ರೆ, ಮಾತು ವಚನ ತಗೋಬೇಕಾದ್ರೆ ನಾವು ಈ ವಿಚಾರ ಮಾಡ್ಬೇಕು, ಹಿಂದೂ ಮುಂದೆ ವಿಚಾರ ಮಾಡ್ಬೇಕಂತ. ಹಂಗ ಈ ಒಂದು ಕಡೆ ಎಲ್ಲೋ ಒಬ್ಬ ವ್ಯಕ್ತಿ ನಾನು ಶ್ರೀಮಂತ ಆಗ್ಬೇಕು ಅಂತ ವಿಚಾರ ಮಾಡಿದಂತ. ನಾನು ಶ್ರೀಮಂತ ಆಗ್ಬೇಕು, ಅದಕ್ಕಾಗಿ ನಾನು ಏನ್ ಮಾಡ್ಬೇಕಂದ್ರೆ ತಪಸ್ಸು ಮಾಡ್ಬೇಕು, ದೇವರನ್ನು ಒಲಿಸ್ಕೊಂಡು ನಾನು ಅಗರ್ಭ ಶ್ರೀಮಂತನಾಗಬೇಕು ಅಂತ ವಿಚಾರ ಮಾಡಿ ಆತ ಹೊರಟಂತ. ಅವ ಹೋಗ್ಬೇಕಾದ ಸಂದರ್ಭದಲ್ಲಿ ಅವಾಗ ಹೆಣ್ತಿ, ಇಲ್ರಿ ಶ್ರೀಮಂತಿಕೆ ತಗೊಂಡು ಏನ್ ಮಾಡ್ತೀರಿ, ನಮಗ ಮಗು ಬೇಕು, ಒಂದು ಮಗು ಆಗ್ಬೇಕು, ಅಪುತ್ರಸ್ಯ ಗತಿರ್ನಾಸ್ತಿ, ಮುಖ್ಯವಾಗಿ ಮಕ್ಕಳಾಗ್ಬೇಕು, ಅದಕ್ಕೆ ಒಂದು ಮಗು ಆಗ್ಬೇಕು. ಹೆಣ್ತಿಗೆ ಮಗು ಆಗ್ಬೇಕನ್ನೋ ಆಸೆ, ಅವನಿಗೆ ಶ್ರೀಮಂತನಾಗಬೇಕನ್ನುವ ಆಸೆ. ಅಲ್ಲಿ ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಆಯುಷ್ಯ ಗಟ್ಟಿರ್ಲಿ ಅಂತ ಕೇಳಪ್ಪ, ಹೆಂಗಿದ್ರು ತಪಸ್ಸಿಗೆ ಹೊಂಟಿದಿ, ತಂದೆ ತಾಯಿ ಆಯುಷ್ಯ ಗಟ್ಟಿರ್ಲಿ ಅಂತ ಕೇಳ್ಕೊಂಡಮ್ಮ, ಬಹಳ ವರ್ಷಗಳ ಕಾಲ ನಾವು ಬಾಳಬೇಕು, ಅದನ್ನ ಕೇಳ್ಕೊಂಬ. 3 ವರಗಳಾದವು, ಶ್ರೀಮಂತ ಆಗಬೇಕು, ಮಗ ಜನಿಸಬೇಕು, ಮತ್ತು ಬಹಳ ವರ್ಷ ತಂದೆ ತಾಯಿಗಳು ಬದುಕಬೇಕು. ಅಲ್ಲಿ ಹೋಗಿ ಕಠಿಣವಾದ ತಪಸ್ಸು ಮಾಡ್ತಾನಂತ. ಮಾಡಿದಾಗ ದೇವರು ಪ್ರತ್ಯಕ್ಷನಾಗ್ತಾನೆ, ನಿನ್ನ ಕಠಿಣ ತಪಸ್ಸಿಗೆ ನಾನು ಒಲ್ದಿದ್ದೇನೆ, ಬೇಕಾದ್ದು ವರವನ್ನ ಕೇಳು, ಆದರೆ ನೀನು ಕೇಳಬೇಕಾದದ್ದು ಒಂದೇ ವರ, ನಿನಗೆ ಇರೋದು ಒಂದು ವರ, ನೀನ್ ಏನ್ ಕೇಳ್ತೀಯೋ ಕೇಳು. ಅವಾಗ ವಿಚಾರ ಮಾಡ್ತಾನ, ನಂದು ಕೇಳೋ, ನನ್ನ ಹೆಣ್ತಿದ್ ಕೇಳೋ, ನಮ್ಮ ಅಪ್ಪ ಒಂದು ಕೇಳು, ಯಾವ್ದು ಕೇಳ್ಬೇಕು, ದೇವರು ಒಂದೇ ವರ ಅಂತ ಹೇಳ. ಅವಾಗ ಅವ ವಿಚಾರ ಮಾಡ್ತಾನ. ವಿಚಾರ ಮಾಡಿ ಎಷ್ಟು ಚಂದ ವರ ಕೇಳ್ತಾನಂತಂದ್ರೆ, ನನ್ನ ಅಪ್ಪ ಅಮ್ಮ ಬಂಗಾರದ ತೊಟ್ಟಿಲಲ್ಲಿ ನನ್ನ ಮಗನನ್ನ ತೂಗ್ತಾ ಇರಬೇಕು, ಇಂತಹ ವರವನ್ನ ಕೊಡುವಂತ ಬೇಡ್ಕೊತಾನೆ. ನೋಡ್ರಿ, ನನ್ನ ಅಪ್ಪ ಅಮ್ಮ ಬಂಗಾರದ ತೊಟ್ಟಿಲಲ್ಲಿ ನನ್ನ ಮಗನನ್ನ ತೂಗ್ತಾ ಇರಬೇಕು ಸದಾ ಕಾಲ, ಅಂತಹ ವರವನ್ನ ಕೊಡು, ಬಹಳ ದಿನಗಳ ಕಾಲ ತೂಗ್ತಾ ಇರಬೇಕು, ಅಂತಹ ವರವನ್ನ ಕೊಡು. ಮುಗಿತ್, ಒಂದೇ ವರ
3 ತರ ಅವನಿಗೆ ಅನುಕೂಲ ಆಯ್ತು. ಹೇಳ್ತಿದ್ದು ಆಯ್ತು, ಮಗ ಹುಟ್ಟುತ್ತಾನ, ಶ್ರೀಮಂತಿಗೆ ಬಂಗಾರ ತೊಟ್ಲಂದ್ರೆ ಶ್ರೀಮಂತ, ಅಪ್ಪ ಅಮ್ಮ ತೂಗ್ತಾ ಇರ್ಬೇಕಂದ್ರೆ ಬಹಳ ವರ್ಷ ಬದುಕ್ತಾನೆ. ಹಿಂಗ ನಾವು ಒಮ್ಮೆದೊಮ್ಮೆಲೆ ಏನೋ ಒಂದು ಮಾತಾಡಿಬಿಡ್ತೀವಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತಾಡ್ಬೇಕಾದಾಗ 10 ವಿಚಾರ ಮಾಡಿ ಮಾತಾಡ್ಬೇಕು. ಇಲ್ಲಿ ಎಷ್ಟು ವಿಚಾರ ಹೇಳಿದಂದ್ರೆ, ಕೊಲ್ಬೇಡ ಅಂತ ಯುದ್ಧಕ್ಕೆ ನಿಂತು ಬಿಟ್ಟಿದ್ರೆ ಕಂಸ ಮೊದಲೇ ದುಷ್ಟ, ಆಕಿನ್ನಷ್ಟೇ ಅಲ್ಲ ಇವನನ್ನು ಕೂಡ ಕೊಂದ್ ಹಾಕಿಬಿಡ್ತಿದ್ದವ. ಅವಾಗ ಅವ ಏನ್ ಹೇಳಿದ, ನಿನಗ ಮರಣ ಯಾರಿಂದದ ಅಂದ್ರೆ ದೇವಕಿಯ ಮಕ್ಕಳಿಂದದ, ಅದಕ್ಕಾಗಿ ನೀನು ಇವಳನ್ನ ಕೊಲ್ಲಬೇಡ ಅಂತ ಹೇಳ್ತಾರೆ. ಹರಸಿ ಸೇಸೆಯನ್ನ ಹಾಕಿರ್ತಕ್ಕಂತಹ ಈ ಕೈಯಿಂದ ತಂಗಿಯನ್ನ ಕಡಿವಿ ಎಂದು ಅತ್ಯಂತ ಭಯದಿಂದ ಅವ ಕೇಳಿದಾಗ ಬಾಸಿಂಗ ಕಟ್ಟಿಂತ ಶಿರಸ್ಸನ್ನ ಬಾಗಿ ಕೇಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಅದಕ್ಕೆ ಹೇಳುವಂತ ಭಾಗವತದಲ್ಲಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಮೃತ್ಯುರ್ಬುದ್ಧಿಮತಾ ಪೋಹ್ಯೋ ಯಾವದ್ ಬುದ್ಧಿ ಬಲೋದಯಂ ಅಂತ. ಅಂದ್ರೆ ಬುದ್ಧಿವಂತನಾದವನು ತನ್ನ ಮೃತ್ಯುವನ್ನ ಯಾವುದೋ ರೀತಿಯಿಂದ ಮುಂದೂಡ್ತಾನೆ, ವಿಚಾರ ಮಾಡ್ತಾನೆ. ಯಾಕಂದ್ರೆ ದೇವರ ಕೊಟ್ಟಿರ್ತಕ್ಕಂತಹ ಈ ಜೀವ, ಇದು ಏನದಲ್ಲ, ಇದನ್ನ ನಾವಾಗಿ ಯಾಕೆ ಕಳ್ಕೋಬೇಕು? ಇಲ್ಲಿ ಹೇಳುವಂತ ಬುದ್ಧಿವಂತನಾದವನು ತನ್ನ ಮೃತ್ಯುವನ್ನ ಆ ರೀತಿ ಕಳ್ಕೋಬಾರ್ದು. ಭಾಗವತದ ಉಪದೇಶ ಇಂದಿನ ಜನಮಾನಸಕ್ಕ ಇದು ಬಹಳ ಅವಶ್ಯದ, ಭಾಗವತದ ಈ ತತ್ವ, ಈ ನೀತಿ. ಯಾಕಂದ್ರೆ ಯಾವುದೋ ಕಾರಣಕ್ಕೆ ತಮ್ಮ ಪ್ರೇಮ ವೈಫಲ್ಯ ಆಯ್ತಂತ ಸಾಯವ್ರು ಯಾರು, ವ್ಯಾಪಾರದಾಗ ತೊಂದರೆ ಆಯ್ತು ನುಕ್ಸಾನ್ ಆಯ್ತಂತ ಸಾಯವ್ರು ಯಾರು, ನಾನು ಕಲಿಯುವಿಕೆಯಲ್ಲಿ ಒಂದು ಯಾವುದೋ ವಿಷಯದಲ್ಲಿ ಫೇಲ್ ಆದೆ ಅಂತ ಸಾಯೋರು ಯಾರು, ಈ ಜೀವ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ಎಷ್ಟು ಜನ ದಿನ ಪೇಪರ್ನಾಗ ಇದ್ದೇ ಇರ್ತಾವ ನೋಡಿರಿ. ಅದಕ್ಕ ಇವು ಆತ್ಮಹತ್ಯೆ ಮಹಾಪಾಪ, ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಇಂತಹ ನೀತಿಗಳು ನಾವು ಕೇವಲ ಭಾಗವತದ ಕಥೆಗಳು ಅಂತ ಓದೋದಲ್ಲ. ಅದೊಂದು ಏನಪ್ಪ ಕೃಷ್ಣನ ಚರಿತ್ರೆ ಅಂತಲ್ಲ, ಈ ಕೃಷ್ಣನ ಚರಿತ್ರೆಯಲ್ಲಿ ನಮಗೇನು ಸಿಗುತ್ತದ, ಈಗಿನ ನೀತಿ ಏನದ ಅನ್ನೋದು ಕೂಡ ಈ ಭಾಗವತದಲ್ಲಿ ಕಲಿಸ್ತದ. ಹಿಂಗ ಆತ ಕೇಳಿದಾಗ ಕಂಸ ಆಯ್ತಪ್ಪ ನಿನ್ನ ಇಚ್ಛೆಯಂತೆ ವಸುದೇವ ದೇವಕಿಯರನ್ನ ಆದ್ರೆ ಅರಮನೆಯ ಒಂದು ಸೆರೆಯಲ್ಲಿ ಇಡ್ತಾನೆ, ನೀವೆಲ್ಲಿ ಹೋಗುವಂಗಿಲ್ಲ ಅಂತ ಒಂದು ಸೆರೆಮನೆಯಲ್ಲಿ ಅವರನ್ನ ಇಟ್ಟು ಆಮೇಲೆ ಆ ದಂಪತಿಗಳು ಆರಾಮಲ್ಲೇ ಇರ್ತಾರೆ, ಎಲ್ಲ ಅನುಕೂಲ ಅವ್ರಿಗೆ ಇರ್ತದ. ಇದೆಲ್ಲ ಆದ್ಮೇಲೆ ಅವ ಕೇಳ್ತಾನೆ ಒಂದು ಗುಣ, ತನ್ನ ಹೆಂಡತಿ ಗರ್ಭಿಣಿ ಆದ್ರೂ ಸಹಿತ ವಸುದೇವ ನಿರುತ್ಸಾಹ. ಯಾಕಂದ್ರೆ ಮಗುವನ್ನ ಆಡಿಸುವಂಗಿಲ್ಲ, ಮಗುವನ್ನ ಬೆಳೆಸೋಂಗಿಲ್ಲ, ಮಗು ಹುಟ್ಟುತ್ತದ ಅಂದ್ರೆ ಅದು ಸಾಯ್ತದ ಅನ್ನೋದು ಖಚಿತ. ಹಂಗಾಗಿ ನಿಟ್ಟುಸಿರು ಬಿಡ್ತಾ ಇದ್ದ. ಮುಂದೆ ದೇವಕಿಗೆ ಪ್ರಸವವಾಗಲು ಆಗಿಂದಾಗೆ ವಿಷಯ ಕಂಸನಿಗೆ ಹೋಯ್ತು. ಕಂಸ ಬಂದು ಅದನ್ನ ಒಮ್ಮೆ ವಿಚಾರ ಮಾಡ್ತಾನೆ ಆತ. ಏನಂದ್ರೆ ಇದು 8ನೇ ಮಗು ಅಂತ ಹೇಳ್ಯಾರ, ಆದ್ರೂ ಯಾಕೆ ಬೇಕು? ಆ ಕೂಸನ್ನ ತಗೊಳ್ತಾನೆ, ತಗೊಂಡು ಆ ಕಾಲನ್ನ ಹಿಡಿದು ತಲೆ ಕೆಳಗಾಗಿ ಹಾಸುಗಲ್ಲಿಗೆ ಒದ್ದೆಶಿಲೆ ಅಂತ ಮಾಡಿಬಿಟ್ಟಿರ್ತಾರಲ್ಲಿ. ಯಾವಾಗ್ಲೂ ಒದ್ದೆಶಿಲೆ ಅಂತ ವಧೆ ಮಾಡ್ತಕ್ಕಂಥ ಶಿಲೆ, ಅದಕ್ಕೆ ಜಾಡ್ಸಿಂಗ್ ತಲೆ ಹೊಡೆದು ಬಿಡ್ತಾನೆ. ಆವಾಗ ಕೂಸು ತೀರಿಕೊಂಡು ಬಿಡ್ತಾರೆ. ಹಿಂಗ ಪ್ರತಿ ವರ್ಷನೂ ಕೂಡ ದೇವಕಿಗೆ ಮಕ್ಕಳಾಗಲು ದೇವಕಿ ಕಣ್ಣೀರಿಡ್ತಾಳೆ, ಮಕ್ಕಳಾಗ್ತವೆ, ಮಗುವನ್ನು ಕೊಂದು ಬಿಡ್ತಾನೆ. 6 ಮಕ್ಕಳನ್ನ ಕೊಲ್ಲುತ್ತಾನೆ. ಅತ್ತ ವಿಷ್ಣು ಅವತರಿಸಬೇಕು ಅಂತ ನಾಗೇಂದ್ರನ ಕುರಿತು ಎಲ್ಲ ವಿಷ್ಣು ಇದ್ ಮಾಡ್ತಾನೆ. ಏನಂದ್ರೆ ನೀನು ನನ್ನ ಅಗ್ರಜನಾಗಿ ಅವತರಿಸು. ಇಲ್ಲಿ ಮುಖ್ಯವಾಗಿ ಆದ್ರೆ ಇನ್ನು 8 ಮಕ್ಕಳು ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾನೆ ಏನಂದ್ರೆ ನಾಗೇಂದ್ರನ ಕರೆದು ನೀನು ನನ್ನ ಅಗ್ರಜನ, ನನ್ನ ಅಣ್ಣನಾಗೂ ಅವತರಿಸು ಅಂತ ಹೇಳ್ತಾನೆ. ಮಾಯಾದೇವಿಯನ್ನ ಕರೀತಾನೆ, ನೀನು ಮೊದಲು ದೇವಕಿಯ ಗರ್ಭದಲ್ಲಿ ಒಂದು ಶಿಶು ಆಗ್ತದ, ಅದನ್ನ ಈ ವಸುದೇವನ ಇನ್ನೊಬ್ಬ ಹೆಂಡತಿಯಲ್ಲಿ ಆ ರೋಹಿಣಿಯಲ್ಲಿ ಆ ಸಪತ್ನಿ ಜಠರದಲ್ಲಿ, ಸಪತ್ನಿ ಅಂದ್ರೆ ಸಪತ್ನಿ ಜಠರದಲ್ಲಿ ಇರಿಸಿ ವಜ್ರಸ್ಥಾನದ ನಂದಸ್ತ್ರೀ ಗರ್ಭದಲ್ಲಿ ಇರಿಸು ಅಂತ ಹೇಳ್ತಾನೆ. ಆ ರೀತಿಯಾಗಿ ಈ ಒಂದು ದೇವಕಿ ಗರ್ಭಧರಿಸಿದಾಗ ಆ ಗರ್ಭಧರಿಸಿರ್ತಕ್ಕಂಥ ಆ ಪಿಂಡವನ್ನು ನೇರವಾಗಿ ರೋಹಿಣಿಯ ಉದರದಲ್ಲಿ ಅದು ಹೋಗ್ತದ. ಆ ದೈವಿ ಶಕ್ತಿ ಆ ರೀತಿ ಆಗಿರ್ತಕ್ಕಂಥದ್ದು ಹಂಗ ಹೋಯ್ತು. ಅಂದ್ರೆ ಅವಾಗ ಇವಳು ದುಃಖ ಪಡ್ತಾಳ, ಏನು ಮಾಡೋದು ಅಂದ್ರೆ ಹುಟ್ಟಿದ ಮೇಲೆ ಸಾಯ್ತಿತ್ತು, ಹೀಗೆ ಹೊಟ್ಟೆಂದು ಹೋಯ್ತು ಅನ್ನುವಂಥದ್ದು ದೇವಕಿ. ಅದಕ್ಕೆ ಅಷ್ಟರಲ್ಲಿ ಮಾಯಾದೇವಿ ಗರ್ಭದ ಗೋಕುಲಕ್ಕೆ ಒಯ್ದು ಮೋಹನ ಅಲ್ಲಿ ಏನ್ ಮಾಡ್ತಾರೆ, ರೋಹಿಣಿಯ ಗರ್ಭದಲ್ಲಿ ಅದನ್ನು ಯೋಜಿಸಿದಾಗ ದೇವಕಿ ಹೆಂಗಾಗಿಬಿಟ್ಲಂದ್ರೆ, ಅಯ್ಯೋ ಹುಟ್ಟಿದ ಮೇಲೆ ಸಾಯೋದು ಮೊದಲೇ ಹೋಯ್ತು ಅಷ್ಟೇ. ಅದಕ್ಕೆ ಇಷ್ಟಾದ ಮೇಲೆ ಮುಂದೆ ಪ್ರಸವ ಸಮಯವನ್ನೇ ನಿರೀಕ್ಷಿಸಿರ್ತಕ್ಕಂಥ ಕಂಸ
ಏನ್ ಮಾಡ್ತಾ ಬಂದು ತಗೊಂಡು ಹೋಗೋದು, ಅದನ್ನು ಕೊಲ್ಲೋದು, ಈ ಸಲರ ತಪ್ಪಿತ್ತಲ್ಲ, ಅದನ್ನ ಮತ್ತಿಷ್ಟು ಆಗೋದಕ್ಕಿಂತ ಈಗ ನಂದು ಹೊಟ್ಟೆಯಿಂದ ಹೋಗಿದ್ದು ಚಲೋ ಆಯ್ತಂತ ತೃಪ್ತಿ ಪಡ್ತಾಳಾಕೆ. ಆವಾಗ ವಸುದೇವ ದೇವಕಿಯರು ಇದೇ ರೀತಿ ಸುಖದಿಂದ ಏನು ಸುಖ ಅನ್ಲಿಕ್ಕೆ ಏನದ ಜೀವನವನ್ನ ಸವಿಸ್ತಾ ಇದ್ರು. ಒಂದು ದಿನ ಬೆಳಗಿನ ಜಾವದಲ್ಲಿ ಇಬ್ಬರು ಒಂದು ಸ್ವಪ್ನವನ್ನ ಕಾಣ್ತಾರೆ. ಆ ಸ್ವಪ್ನದಲ್ಲಿ ವಸುದೇವ ಹೇಳ್ತಾನೆ, ವಿಷ್ಣುವೇ ಯಾರೋ ಹೇಳದಂತೆ ಆಗುತ್ತದೆ ಅವರಿಗೆ, ನಾನು ಮಗುವಾಗಿ ಹುಟ್ಟತೀನಿ, ರಾಕ್ಷಸನ್ನು ಸಂಹಾರ ಮಾಡ್ತಿದ್ದೀನಿ ಅನ್ನುವಾಗ ಈ ರೀತಿ ದೇವಕಿ ವಿಷ್ಣುವನ್ನ ಬಸರಿಲ್ ಧರಿಸಲು ಆ ಸಂದರ್ಭದಲ್ಲಿ ಆ ಕನಸು ನಿಜ ಆಗುತ್ತದೋ ಏನೋ ಒಳಗೊಳಗ ಸಂತೋಷ ಪಡ್ತಾರೆ. ಅದೇ ಸಂದರ್ಭದಲ್ಲಿ ಅತ್ತ ಗೋಕುಲದಲ್ಲಿ ಆಗಲೇ ಹೇಳಿದೆ, ವಸುದೇವನ ಅರ್ಧಾಂಗಿ ಆ ರೋಹಿಣಿ ದೇವಿಯ ಶುಭ ಮುಹೂರ್ತದಲ್ಲಿ ಆದಿಶೇಷನ ಅವತಾರವಾಗಿರ್ತಕ್ಕಂತಹ ಬಲರಾಮ ಜನಿಸ್ತಾನೆ. ಇತ್ತ ದೇವಕಿಗೆ ನವಮಾಸ ತುಂಬಿ ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ನಕ್ಷತ್ರದ ಒಂದು ಶುಭ ಮುಹೂರ್ತದಲ್ಲಿ ಅರ್ಧರಾತ್ರಿಯಲ್ಲಿ ಕೃಷ್ಣ ಶಂಖಚಕ್ರ ಗದಾಂಕಿತ ಹಸ್ತನಾಗಿ ಅವತರಿಸ್ತಾನೆ. ವಿಷ್ಣುವಿನ ಅವತಾರಕ್ಕೆ ಆ ಅವತಾರ ಆದಂತಹ ಸಂದರ್ಭದಲ್ಲಿ ಬಹಳ ಚಂದ ವರ್ಣನೆಯನ್ನ ಇಲ್ಲಿ ಮಾಡ್ಲಾಗ್ತದೆ. ಹೆಂಗಪ್ಪ ಅಂದ್ರೆ ಒಂಥರ ಸಂತೋಷ, ಯಾಕಂದ್ರೆ ಹಿಂದಿನ ಕನಸಿನಲ್ಲಿ ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥದ್ದು ಇದು ನಿಜ ಆಗ್ತದೆ. ಒಂದು ಮಗು ಆದ್ರೆ ನನಗೆ ಉಳಿತದ, ಆನಂದ ಭಾಷ್ಪ, ದೇಹದಲ್ಲಿ ರೋಮಾಂಚನ. ಆವಾಗ ಈ ಒಂದು ಸಂದರ್ಭದಲ್ಲಿ ಇಂತಹ ಮಗನಾಗಿ ಸಾಕ್ಷಾತ್ ವಿಷ್ಣುವೇ ನನಗ ಮಗನಾಗಿ ಹುಟ್ಟಿದ್ದಾನೆ ಅನ್ನುವಂತಹದ್ದು ಕೇಳಿ ಬಹಳ ಖುಷಿ ಆಗುತ್ತದೆ. ಅದಕ್ಕ ಬಂದಂತಹ ಸಂದರ್ಭದಲ್ಲಿ ಹಿಂದಕ್ಕ ಅಥವಾ ಒಂದು ಮಾತನ್ನ ಹೇಳ್ತಾನೆ. ಏನಂತ ಕೇಳಿದ್ರೆ, ಆ ಸ್ವಪ್ನದಲ್ಲಿ ಯಾಕೆ 6 ಮಕ್ಕಳನ್ನ ಯಾಕೆ ಕೊಂದೆ ಅಂತಕ್ಕಂತ ಸಂದರ್ಭದಲ್ಲಿ ವಿಷ್ಣುವೇ ಅವರಿಗೆ ಹೇಳ್ತಾನೆ. ಏನಂದ್ರೆ, ಹಿರಣ್ಯಕಶಿಪುವಿನ ಮಕ್ಕಳು ನನ್ನ ಸಂದೇಶದಿಂದಲೇ ಅವು ಹುಟ್ಟಿ ಹೋದವು, ಅವುಗಳಿಗೆ ಮೋಕ್ಷ ಆಗಬೇಕಾಗಿತ್ತು, ಹಾಗಾಗಿ ಅವು ಮೋಕ್ಷ ಪ್ರಾಪ್ತಿಯಾದವು 6 ಮಕ್ಕಳಿವೆ ಅನ್ನುವಂತ ಮಾತನ್ನ ಹೇಳಿ ಈ ರೀತಿಯಾಗಿ ತನ್ನ ಹಿನ್ನೆಲೆ, ತನ್ನ ಅವತಾರದ ಹಿನ್ನೆಲೆಯನ್ನ ಆತ ಅಲ್ಲಿ ಹೇಳಿರ್ತಕ್ಕಂತಹದ್ದನ್ನ ನೋಡಿ ಉಗ್ರ ಇಷ್ಟೆಲ್ಲ ಆದ್ಮೇಲೆ ಆಯ್ತು, ಇದು ಒಂದು ಮಗು ಆದ್ರೆ ಹೆಂಗ್ ಉಳಿತದ. ಅವಾಗ ಹೇಳ್ತಾನೆ, ಕೊನೆಗೊಂದು ಮಾತನ್ನ ಕೊಡ್ತಾನೆ, ನೀನೇನು ವಿಚಾರ ಮಾಡ್ಬೇಡ್ರಿ, ಉಗ್ರಸೇನ ನಿನ್ನ ತಂದೆಯಾದ ಉಗ್ರಸೇನನ ಬಂಧನದಲ್ಲಿರಿಸಿರ್ತಕ್ಕಂಥ ಕಂಸನನ್ನ ನಾನು ಕೊಲ್ತೇನೆ ಅನ್ನುವಂತಹ ಮಾತನ್ನ ಹೇಳಿ ತನ್ನ ದಿವ್ಯ ರೂಪವನ್ನ ಆತ ತ್ಯಜಿಸಿದ. ಹಿಂಗಾದಾಗ ಬಹಳ ಖುಷಿ ಪಡ್ತಾರೆ. ಅವಾಗ ಒಂದು ಮಗು, ನಾ ಯಾರೊಡನೆ ಮಾತಾಡಿದೆ ಇಷ್ಟೋ ತನಕ, ಒಂಥರ ಸ್ವಪ್ನ ವಿಚಾರ, ಯಾರೊಡನೆ ಮಾತಾಡಿದೆ ಅನ್ನುವಂತ ವಿಚಾರ ಅವರಿಗೆ ಬರ್ತದ. ಇಷ್ಟಾದ್ರೂ ಆ ಕಡೆ ಈ ಮಗು ಹುಟ್ಟಿತು. ಮಗು ಹುಟ್ಟಿದಾಗ ಅದನ್ನ ಹೆಂಗ ಭಾಗವತದಲ್ಲಿ ಅದನ್ನು ವರ್ಣಿಸ್ತಾರೆ ಅಂದ್ರೆ, ಮಳೆಗಾಲದ ಕಾರ್ಮೋಡಗಳೆಲ್ಲ ಗಟ್ಟಿಕೊಂಡು ನಿಂತವೋ ಏನೋ, ಬ್ರಹ್ಮಾಂಡ ಒಂಥರ ಕರಡಿಗೆಯಂತೆ ಕರಗಿ ನಿಂತಿತೋ ಏನೋ, ಜಗತ್ತೆಲ್ಲ ಮಳೆಯಿಂದ ತೇಲಾಡಿದಂತೆ, ಹಿಂಗ ಒಂಥರ ಆ ಮಗು ಹುಟ್ಟಿದಾಗ ದುಂದುಬಿ ನಿನಾದಗಳು ಬರುತ್ತವೆ. ಇವೆಲ್ಲ ಆ ಶುಭ ಸಂಕೇತಗಳು. ಆದರೆ ಮಗು ಹುಟ್ಟಿದ ಕ್ಷಣನೇ ಒಂದು ವಿಚಾರದಂತೆ ಆ ವಸುದೇವನಿಗೆ ವಿಚಾರ ಬರ್ತದೆ, ಈ ಮಗುವನ್ನ ಬೇರೆ ಕಡೆ ಎಲ್ಲಾದ್ರೂ ಬಿಟ್ಟು ಬರಬೇಕು ಅಂತ. ಆಗ ಆ ಪ್ರಸೂತಿ ಗೃಹದಿಂದ ಮಗುವನ್ನ ತಗೊಂಡೋಗ, ರಾತ್ರಿ ಹುಟ್ಟಿರ್ತಕ್ಕಂಥ ಮಗು, ರಾತ್ರಿ ಅಪರಾತ್ರಿಯಲ್ಲಿ 12 ಗಂಟೆಗೆ ಜನಿಸಿರ್ತಕ್ಕಂಥ ಮಗು, ಎಲ್ಲರೂ ನಿದ್ರೆಯಲ್ಲಿ ಇರತಕ್ಕಂಥ, ಗಾಢ ನಿದ್ರೆಯಲ್ಲಿ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಮಗುವನ್ನ ತಗೊಂಡು ಆತ ಹೋಗ್ತಾನೆ. ಮಳೆಯಂದ್ರ ಮಳೆ, ಆ ಕೃಷ್ಣ ಪರಮಾತ್ಮನನ್ನೇ ಹೊತ್ತುಕೊಂಡು ಹೊರಟಂತಹ ಸಂದರ್ಭದಲ್ಲಿ ಆ ಎಲ್ಲ ವಿಘ್ನಗಳು ನಿವಾರಣೆ ಆಗತಕ್ಕಂಥದ್ದು. ಯಾಕಂದ್ರೆ ಆ ಪರಮಾತ್ಮನೇ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನ ಒಂದು ಆಜ್ಞೆ ಇಲ್ಲದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನಾಗಬೇಕು ಅನುಕೂಲಗಳೆಲ್ಲ ಅದು ತೇನವಿನ ತೃಣಮಪಿನ ಚಲತಿ ಅಂತ ಭಗವಂತನ ಅಪ್ಪಣೆ. ಅದರ ಪ್ರಕಾರ ಅಲ್ಲಿರ್ತಕ್ಕಂತಹ ಹೇಳಿದ ಯಾವ ಕೈದೇವಿಗೆ ಬೆಳಗುತ್ತಾ ಅಂದ್ರೆ, ಅಲ್ಲಿ ಒಂದು ಭೀತಿ ಇಲ್ಲದೇನೆ ಮಳೆಗಾಲದಲ್ಲಿ ಅಂತಹ ಜೋರಾದ ಮಳೆಯಲ್ಲಿಯೂ ಸಹಿತ ಆತ ಅಲ್ಲಿ ಹೋಗಿ ನೇರವಾಗಿ ಎಲ್ಲಿ ಹೋಗ್ತಾನೆ ಅಂದ್ರೆ, ಆ ಮಧ್ಯದಲ್ಲಿ ಒಂದು ಕಾಳಿಂದಿ ನದಿ ಬರುತ್ತದೆ. ಆವಾಗ ಆ ಕಾಳಿಂದಿ ನದಿಯೂ ಸಹಿತ ಇವನಿಗೆ ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುತ್ತದೆ. ಅಷ್ಟರಲ್ಲಿ ಆ ಕಡೆ ಮಾಯಾದೇವಿ, ಅಲ್ಲಿ ಇರ್ತಕ್ಕಂತಹ ಯಶೋಧೆಗೆ ಹುಟ್ಟಿರ್ತಕ್ಕಂತಹ ಆ ಮಾಯಾ ಒಂದು ಹೆಣ್ಣು ಮಗು ಅಲ್ಲಿ ಹುಟ್ಟಿರ್ತದ. ಆ ಹೆಣ್ಣು ಮಗುವಿನ ಜಾಗದಲ್ಲಿ ಈ ಕೃಷ್ಣನನ್ನ ಮಲಗಿಸಿ
ಶೌರ್ಯನಲ್ಲಿರ್ತಿ ಅಲ್ಲಿರ್ತಕ್ಕಂಥ ಮಗುವನ್ನ ತಗೊಂಡು ಇಲ್ಲಿ ಬರ್ತಾನೆ. ಅಂದ್ರೆ ಇಲ್ಲಿ 3 ಜನನ ಗಮನಿಸ್ರಿ, 3 ಜನನ. ಆ ಕಡೆ ರೋಹಿಣಿಗೆ ಬಲರಾಮ ಜನಿಸದ, ಆಮೇಲೆ ಯಶೋಧೆಗೆ ಆ ಮಾಯಾ ಒಂದು ಹೆಣ್ಣು ಅಲ್ಲಿ ಜನಿಸಿರ್ತಕ್ಕಂಥದ್ದು, ಈ ಕಡೆ ದೇವಕಿಗೆ ಕೃಷ್ಣ ಜನಿಸಿರ್ತಕ್ಕಂಥ. ಇಷ್ಟಾದ ಮೇಲೆ ಆ ಪುನಃ ದೇವಕಿಯ ಹತ್ತಿರ ಬಂದು ಆ ಒಂದು ಹೆಣ್ಣು ಮಗುವನ್ನ ಮಲಗಿಸ್ತಾನೆ. ಮಲಗಿಸಿದಾಗ ಯಥಾವತ್ತಾಗಿ ಪ್ರತಿ ಸಲದಂತೆ ಈ ಸಲನು ಕಂಸನಿಗೆ ಸುದ್ದಿ ಹೋಗುತ್ತದ. ಕಂಸ ಬರ್ತಾನೆ, ಆ ಮಗುವನ್ನ ಹೆಣ್ಣು ಮಗುವನ್ನ ತಗೋತಾನೆ, ಹಿಂಗಾಲನ್ನ ಹಿಡಿದುಕೊಂಡು ಎಂದಿನಂತೆ ಆ ವಧ್ಯಶಿಲೆಗೆ ಅಪ್ಪಳಿಸಬೇಕು ಅಂತ ಕೈಯಿಂದ ಹಿಂಗೆ ಹಿಡಿತಾನೆ. ಹಿಡಿದಾಗ ಅದು ಒಮ್ಮೆದೊಮ್ಮೆಲೆ ಆಕಾಶದಲ್ಲಿ ನಿಂತಂತಾಗಿ ಹೇಳ್ತದ, ಏ ಕಂಸ ರಾಕ್ಷಸ, ನಿನ್ನನ್ನ ನಾನು ಕೊಲ್ಲುವುದಾದರೆ ಯಾರು ತಾನೇ ರಕ್ಷಿಸುವರು? ನಿನ್ನನ್ನು ಕೊಲ್ಲಲಿಕ್ಕಾಗಿಯೇ ನನ್ನ ಅಣ್ಣನಾದ ವಿಷ್ಣು ಒಂದು ಕಡೆ ಹುಟ್ಟಿ ಬೆಳಿತಾ ಇದ್ದಾನೆ ಅಂತ ಹೇಳಿದ್ ಬಿಡ್ತದ. ಅವಾಗ ಇದನ್ನ ಕೇಳಿ ಎಷ್ಟು ತ್ರಾಸಾಗ್ತದ ಕಂಸನಿಗೆ. ಎಲ್ಲಿ ಯಾರಿವಳು? ಮಹಾಕಾಳಿಯೋ ಮೃತ್ಯುವೋ ಯಾರು? ಆಕಾಶ ಮಾರ್ಗದಲ್ಲಿ ನೋಡಿರ್ತಕ್ಕಂಥವಳು ಯಾರು ಅಂದಾಗ ಆಗಿದ್ದಾಗಿ ಅವಳು ಮಾಯವಾಗಿ ದೇವಲೋಕಕ್ಕೆ ಅಂತರ್ಧಾನಳಾಗಿ ಬಿಟ್ಲು. ಆ ಕೂಸು ಒಂಥರ 8 ಕೈಗಳಿಂದ ಇದು ಮಾಡ್ತಾ ಈ ರೀತಿ ಆಕಾಶವಾಣಿಯಿಂದ ಹೇಳಿ ಆ ಕೂಸು ಅಂತರ್ಧಾನ ಆಗ್ತದೆ. ಇವನ್ನೆಲ್ಲ ಭಾಗವತದಲ್ಲಿ ಹೆಂಗ್ ಹುಟ್ಟಿದ ಕೃಷ್ಣ ಅನ್ನೋದನ್ನ ಹೇಳ್ತಾರೆ. ಈ ವಿಷಯ ಅವಾಗ ಬೇರೆ ಕಡೆ ಹುಟ್ಟ್ಯಾನ ಕೃಷ್ಣ ನನ್ನನ್ನ ಕೊಲ್ಲಲಿಕ್ಕೆ, ಯಾಕಂದ್ರೆ ನನಗ ನನ್ನ ಸಾವು ಅವನಿಂದಲೇ ಅದ. ಹಿಂಗ ಆ ವಿರೋಧಿಸಿರ್ತಕ್ಕಂಥ ಎಲ್ಲಿದ್ದಾರೆ ಆ ಕೂಸು ಈಗಲೇ ಅದೇನಂತಾರಲ್ಲ, ಆ ಊರ್ಲೇ ಹೋಗ್ತಕ್ಕಂಥದ್ದು ಕೊಡ್ಲಿ ತೊಳಂಗ ಆಗಬಾರ್ದು. ಈ ಸಣ್ಣ ಹಂತದಲ್ಲೇ ಚಿವುಟಿ ಬಿಡಬೇಕು, ಎಲ್ಲಿದೆ ಆ ಕೂಸು ಹುಡುಕ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಈ ಕೆಲಸಕ್ಕಾಗಿ ಒಬ್ಬಳನ್ನ ನೇಮಿಸ್ತಾನೆ. ನೋಡ್ರಿ, ಒಂದ ಮಗುವಿನ ಸಲುವಾಗಿ ಎಂತಹ ನಿರ್ಧಾರ ತಗೋತಾನೆ ಕೃಷ್ಣ ಅಂದ್ರೆ, ಪೂತನಿಗೆ ಕರೆದು ಎಲ್ಲಿ ಮಕ್ಕಳು ಹುಟ್ಟಿರ್ತಾವ ಅವಳಿಗೆ ವಿಷದ ಹಾಲನ್ನ ಉಣಿಸಿ ಕೊಂದು ಹಾಕಬೇಕು. ನೀನು ಹೋಗಿ ಎಲ್ಲೆಲ್ಲಿ ಮಗು ಇತ್ತೀಚೆಗೆ ಯಾವ ಹುಟ್ಟ್ಯಾವೋ ನೀನು ವಿಷದ ಹಾಲನ್ನು ಉಣಿಸಿ ಎಲ್ಲಾ ಮಗುವನ್ನ ಕೊಂದ್ ಬಿಡಬೇಕು. ಹಾಗೆ ಆಕೆ ಕೊಲ್ತಾ ಈ ಎಲ್ಲಿಗೆ ಹೋಗ್ತಾಳಂತ ಕೇಳಿದ್ರೆ, ಅಲ್ಲೇ ನಂದ ಗೋಕುಲಕ್ಕ ಅಲ್ಲಿ ಹೋಗಿ ಆ ನಂದ ಗೋಕುಲದ ಯಶೋಧಾದೇವಿಯ ಪ್ರಸೂತಿ ಮಂದಿರವನ್ನ, ಯಶೋದೆ ಹೊರಗಡೆ ಹೋಗಿರುತ್ತಾಳೆ. ಆ ಯಶೋಧೆಯ ರೂಪದಲ್ಲಿಯೇ ಆ ಪೂತನಿ ಅಲ್ಲಿ ಬಂದು ಅವಳಿಗೆ ಆ ಕೃಷ್ಣನಿಗೆ ಆ ಹಾಲನ್ನ ಕೊಡ್ತಕ್ಕಂತಹ ರೀತಿಯಲ್ಲಿ ಎದೆ ಹಾಲನ್ನ ಕೊಡಬೇಕಾದ ಸಂದರ್ಭದಲ್ಲಿ ಕೃಷ್ಣ ಅಂತನಿಗೆ ಗೊತ್ತಾಗಲಾರದೆ ಏನು, ಅವಾಗ ಆ ರಕ್ತವನ್ನ, ಹೆಣವನ್ನ, ಮಾಂಸವನ್ನ ಹಿಂಡಿ ಹೀರಿ ದಾರುಣ ಅಯ್ಯೋ ಬಿಡುವಂತ ಅವಳು ಬರುತ್ತಿರಲು ಬಾಲಕೃಷ್ಣ ಪೂತನಿಯ ಪ್ರಾಣವನ್ನ ಹೀರಿಬಿಟ್ಟ. ಹೀಗೆ ಬಾಲಕನಿದ್ದಾಗಲೇ ಬಾಲಲೀಲೆಗಳು, ಈ ಕೃಷ್ಣನ ಬಾಲಲೀಲೆಯಲ್ಲಿ ಪೂತನಿಯ ಸಂಹಾರದಿಂದ ಆರಂಭವಾಗ್ತದೆ. ಆಗ ಭಯಂಕರವಾಗಿ ಒಂದು ದೊಡ್ಡ ಬೆಟ್ಟನೆ ಬಿದ್ದಂತ ರೀತಿಯಲ್ಲಿ ಪೂತನಿ ಬೀಳ್ತಾಳೆ. ಆವಾಗ ಯಶೋಧೆ ಹೊರಗಲಿಂದ ಬರ್ತಾಳೆ. ಬಂದಾಗ ಗಾಬರಿಯಾಗಿ ಬಿಡ್ತಾಳೆ. ಆ ಬಿದ್ದಿರ್ತಕ್ಕಂತಹ ಪೂತನಿಯ ಘೋರ ರೂಪವನ್ನ ನೋಡ್ತಾಳೆ. ಮೊದಲು ನನ್ನ ಮಗು ಎಲ್ಲದಂತ ಮಗುವನ್ನ ಕರ್ಕೊತಾಳೆ. ಆಕೆ ಮಗುವನ್ನ ಎತ್ತಿಕೊಳ್ತಾಳೆ. ಹಿಂಗ ಎಷ್ಟು ಅಂದ್ರೆ ನನ್ನ ಮಗು ಸೇಫ್ ಅದಿಲ್ಲೋ, ಮಾಡಿರ್ತಕ್ಕಂಥದ್ದು ಮಗುನೇ. ಹಿಂಗಾಗಿ ಆ ಮಗು ಆರಾಮದ ಅನ್ನುವಂತಹದ್ದಾಗಿ ಮುಂದ ಆ ಮಗುವಿನಲ್ಲಿ ಹೇಳ್ತಾರೆ. 12ನೇ ದಿನ ನಾಮಕರಣೋತ್ಸವ, 12ನೇ ದಿನ ನಾಮಕರಣ ತೊಟ್ಲ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಗಾರ್ಗ್ಯ ಅಂತಕ್ಕಂತಹ ಒಬ್ಬ ದೇವದಾತ ಪುರೋಹಿತನಾಗಿ ಪುರೋಹಿತನ ವೇಷ ಮರೆಸಿಕೊಂಡು ದೇವಲೋಕದಿಂದ ಬರ್ತಾನೆ. ದೇವಲೋಕದಿಂದ ಬಂದು ಪುರೋಹಿತನಾಗಿ ಇವನಿಗೆ ರೋಹಿಣಿ ಸುತನಿಗೆ ರಾಮ ಅಂತ ಹೆಸರಿಡ್ರಿ, ದೇವಕಿ ಸುತ ಅಂದ್ರೆ ಯಶೋಧೆಯ ಇರ್ತಕ್ಕಂಥ ನಿಜವಾಗಿ ದೇವಕಿ ಸುತ, ಆತನಿಗೆ ಕೃಷ್ಣ ಅನ್ನುವ ಅಭಿಧಾನವನ್ನು ಹೇಳಿ ಅವ ರಾಮ ಕೃಷ್ಣ ಬಲರಾಮ ಅಂತ ಮುಂದ ಸಿದ್ಧನಾಗ್ತಾನೆ. ಒಂದು ದಿನ ಈ ರೀತಿಯಾಗಿ ಇವರ ಜನನ ಆಗ್ತದೆ. ಆ ಜನನ ಆದಂತ ಸಂದರ್ಭದಲ್ಲಿ ಕೃಷ್ಣ ಬಾಲಲೀಲೆಗಳನ್ನ ಮೆರಿತಾ ಹೋಗ್ತಾನೆ. ಒಂದು ದಿನ ಯಶೋದೆಯ ಪರಿಚಾರಿಕೆಯೊಡನೆ ಕಾಳಿಂದಿಗೆ ಹೋಗುತ್ತಲೇ ತೊಟ್ಲನ್ನು, ಆವಾಗ ಮಗುವನ್ನ ಕೊಲ್ಲಲಂತ ಒಬ್ಬ ಶಕಟಾಸುರ ಬರ್ತಾನೆ. ಆ ಶಕಟಾಸುರ ಬಂದಂತಹ ಸಂದರ್ಭದಲ್ಲಿ ಆತನನ್ನು ಕೂಡ ಕೊಂದು ಬಿಡ್ತಾನೆ. ಕುಲಪರ್ವತದಂತೆ ಬಿದ್ದಿರ್ತಕ್ಕಂತಹ ಆ ಶಕಟಾಸುರನನ್ನ ಆತ ಕೊಂತಾನೆ. ಆವಾಗ ಕೃಷ್ಣ ಮಗುವಾಗಿ ಅಲ್ಲಿ ಅಂದ್ರೆ ಆ ಸಣ್ಣ ಬಾಲದ ಇದರಲ್ಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನೋಡಿದಾಗ ಇವೆಲ್ಲ ಕೃಷ್ಣನ ಬಾಲಲೀಲೆಗಳು. ಈಗಿನ ಕಾಲಮಾನಕ್ಕೆ ತಕ್ಕಂತ ಹೇಳಿದಾಗ ಒಬ್ಬ
ದೈವಿ ಪುರುಷ ಇದರಲ್ಲಿರ್ತಕ್ಕಂಥ ಅವತಾರಿ ಪುರುಷ ಅಲ್ಲಿರ್ತಕ್ಕಂತಹದ್ದೇನಪ್ಪ ಅಂದ್ರೆ ವಿಶೇಷವಾಗಿ ಕೃಷ್ಣನ ದಶಾವತಾರಗಳಲ್ಲಿ ಒಂದಿರ್ತಕ್ಕಂಥ ಕೃಷ್ಣ ಆ ಬಂದಿರತಕ್ಕಂತಹದ್ದು ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿರತಕ್ಕಂತಹದ್ದು, ಒಳ್ಳೆಯವರನ್ನ ಉದ್ಧರಿಸ್ಲಿಕ್ಕೆ ಆತ ಬಂದಿರತಕ್ಕಂತಹದ್ದು. ಅವಾಗ ಆ ಶಕಟಾಸುರನನ್ನು ಕೂಡ ಆತ ಕೊಲ್ತಾನೆ. ತದನಂತರ ಇವೆಲ್ಲ ಆದ ತಕ್ಷಣನೇ ತಾಯಿ ಇದಾಗ್ತದೆ. ಯಾವಾಗ್ಲೂ ಏನು ಶಕಟಾಸುರ ಇವತ್ತಾಯ್ತು, ಮಾನ್ಯ ಪೂತನೆ ಆಯ್ತು, ನನ್ನ ಮಗನಿಗೆ ಹೀಗಾಗಬಾರದು, ಯಾಕೆ ಹಿಂಗಾಗ್ಲಿಕ್ಕತ್ತದ ಕಂಟಕ. ತಾಯಿಗೇನು ಗೊತ್ತು ತನ್ನ ಮಗು ಈ ರೀತಿಯಾದ ಅನ್ನುವಂತಹ ರೀತಿಯಲ್ಲಿ ಅದಕ್ಕ ಆಕೆ ತಾಯಿ ಏನು ಮಾಡ್ತಾಳೆ ಅಂದ್ರೆ ಬಹುವಿಧದ ಶಾಂತಿ ಕರ್ಮವನ್ನ ಮಾಡಿಸ್ತಾಳೆ. ನನ್ನ ಮಗನಿಗೆ ಅಂತ ಯಾವ ತೊಂದರೆ ಬರಬಾರದು. ನೋಡ್ರಿ, ಆ ದೇವರಿಗೆ ಶಾಂತಿ. ಯಾಕಂದ್ರೆ ಏನಾದ್ರೂ ತಾಯಿಗೆ ಮಗ ಅಲ್ಲ, ತನ್ನ ಮಗ ಅನ್ನುವಂತಹದ್ದು. ಹಿಂಗ ಒಬ್ಬರು ಈ ರೀತಿಯಾಗಿ ಕೃಷ್ಣ ತನ್ನ ಈ ರೀತಿ ಬಾಲಲೀಲೆಗಳನ್ನ ಕಳಿತಾ ಆತ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಆಮೇಲೆ ಇದೇ ರೀತಿಯಾಗಿರ್ತಕ್ಕಂತಹ ಮತ್ತೊಂದು ವಿಚಾರ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಇಲ್ಲಿ ಹೇಳುವಂತಹ ಲಭ್ಯವಾಗಿರತಕ್ಕಂಥ ಕೃಷ್ಣನ ಒಂದು ಜೊತೆ ನಾವು ಇದ್ದೀವಲ್ಲ ಅನ್ನುವಂತಹ ಭಾವ ಅಲ್ಲಿರ್ತಕ್ಕಂಥ ಜನರಿಗೆ ಒಂಥರ ಏನು ದೇವಾಂಶ ಸಂಭೂತ ಇದ್ದಾಗಿದ್ದಾನಲ್ಲ. ಹಂಗ ಆವಾಗ ಭೂದೇವಿನೂ ಕೂಡ ಕೃತಕೃತ್ಯಳಾಗ್ತಾಳೆ. ಆ ಹರಿ ಕೃಷ್ಣ ಪರಮಾತ್ಮ ನನ್ನ ಮೇಲೆ ನಡೆದಾಡ್ತಾನಂದ್ರೆ ನಾನೆಂಥ ಪುಣ್ಯ ಅಂತ ಭೂಮಾತೆ. ಯಾಕಂದ್ರೆ ಭೂಮಾತೆಯ ಒಂದು ಮಾತಿನ ತಕ್ಕಂತೆ ಈತ ಬಂದಿರ್ತಕ್ಕಂಥ ಅವಳು ಕೂಡ ಭೂಮಾತೆನೂ ಕೂಡ ಸಂತೋಷ ಪಡ್ತಾಳೆ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಚಂದ ವರ್ಣನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಕೃಷ್ಣ ಅಂದ ತಕ್ಷಣನೇ ನಾವು ನವನೀತ ಚೋರ, ಅದನ್ನು ಕೂಡ ಒಂದು ಬಾಲಲೀಲೆನೆ. ಹಂಗ ಕಳ್ಳ ಯಾವಾಗ್ಲೂ ಬೆಣ್ಣೆ ಕದ್ದ ಮುದ್ದು ಕೃಷ್ಣ ಅನ್ನುವಂಥವೆಲ್ಲ ಕೇಳಿದ್ರೆ, ಬೆಣ್ಣೆ ಕದಿಬೇಕಾದ ಸಂದರ್ಭದಲ್ಲಿ ಹಗೂರ ಕೃಷ್ಣ ಬಂದು ಅದನ್ನ ಬೆಣ್ಣೆಯನ್ನ ಕದಿತಾನೆ ಅನ್ನುವಂತಹದ್ದು. ಇದೇ ಸಂದರ್ಭದಲ್ಲಿ ಒಂದು ಸಂದರ್ಭ ಬರ್ತಾ ಅದನ್ನ ಭಾಗವತದಲ್ಲಿ ದಾಮೋದರ ಲೀಲೆ ಅಂತ ವರ್ಣಿಸ್ತಾರೆ. ಅಂದ್ರೆ ಆ ಬೆಣ್ಣೆಯನ್ನ ಕದಿಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ತಾಯಿ ಬರೇ ಇದನ್ನೇ ಮಾಡ್ತಾ ಇದ್ದೆ. ಒಂದ್ಸಲ ಅವಳು ಹಾಲು ಕೊಡು ಅಂತ ಹೇಳ್ತಾನೆ. ಹಾಲು ಕೊಡ್ಲಿಕ್ಕೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನಂದ್ರೆ ಆ ಕಡಗೋಲನ್ನ ಕಿತ್ತಿ ಅದನ್ನ ಆ ಗಡಿಗೆಗೆ ಜಾಡಿಸಿ ಹೊಡೆದಾಗ ಎಲ್ಲ ಒಡೆದು ಹೋಗ್ಬಿಡುತ್ತದ. ಬರೀ ಇದೇನು ಮಾಡುದು, ಅವಾಗ ಒಡೆದು ಮತ್ತಿನ್ನ ನಿಂದ್ರಬಾರ್ದು. ನೋಡ್ರಿ, ಯಾವಾಗ್ಲೂ ಹುಡುಗರು ಇಂಥವ್ ಏನಾದ್ರೂ ಕೆಲಸವನ್ನ ಮಾಡಿಬಿಟ್ರೆ ಹಗೂರ ಅಲ್ಲಿಂದ ಕಾಲು ಕಿತ್ತಿ ಬಿಡ್ತಾವೆ, ಯಾಕಂದ್ರೆ ಹೊಡಿಸ್ಕೊಳದು ಬರ್ತದ ಮುಂದ. ಹಂಗ ಕೃಷ್ಣ ಓಡಿ ಹೋಗಿ ಅಲ್ಲಿ ಒಳಗೆ ಬೆಣ್ಣೆ ಏನು ಇಟ್ಟಿರ್ತಲ್ಲ ಅದನ್ನ ತಗೊಂಡು ತಿನ್ನಬೇಕು ಅಂತ ಹೋಗ್ತಾನೆ. ಹಿಂಗ ಅವಾಗ ಅವಳು ಇವನನ್ನು ಕಟ್ಟಿ ಹಾಕಬೇಕು, ಬಹಳ ಗದ್ದಲ ಮಾಡ್ಲಿಕ್ಕತ್ತಿದಂತ ಇವನನ್ನ ಕಟ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಅವಾಗ ಕಟ್ಟಬೇಕಂದ್ರೆ ಹಗ್ಗ ಹಿಂಗ ಸಾಲಂಗಿಲ್ಲ, ಇನ್ನೊಂದು ಸ್ವಲ್ಪ ಹಗ್ಗ ಬೇಕಾಗುತ್ತದ. ಆವಾಗ ಇನ್ನೊಂದು ಹಗ್ಗವನ್ನ ತಂದು ಅಲ್ಲಿ ಕಟ್ಟುತ್ತಾಳೆ. ಆದ್ರೆ ಇಲ್ಲಿ ನೆನ್ನೆ ಹೇಳ್ಬೇಕಾದ ಸಂದರ್ಭದಲ್ಲಿ ಹೇಳ್ತದೆ, ಹಗ್ಗ ಕಟ್ಟಿದ್ದಕ್ಕಾಗಿ ಅವ ಬಂಧನ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಎರಡು ಹಗ್ಗಗಳನ್ನ, ಒಂದು ಶ್ರದ್ಧೆ, ಇನ್ನೊಂದು ಭಕ್ತಿ ಎನ್ನುವ ಹಗ್ಗದ ಮೂಲಕವಾಗಿ ಆ ಕೃಷ್ಣನನ್ನ ಆಕೆ ಬಂಧಿಸ್ತಾಳೆ. ಆಕೆಗೆ ಮಗ ಅಂತ ತಿಳ್ಕೊಂಡಾಳೆ. ಆದ್ರೆ ಆ ಕೃಷ್ಣ ಪರಮಾತ್ಮ ಅವಳ ಒಂದು ಭಕ್ತಿ ಮತ್ತು ಶ್ರದ್ಧೆಗೆ ಒಳಗಾಗ್ತಾನೆ ಅನ್ನುವಂತ. ಆಮೇಲೆ ಆ ಕೃಷ್ಣ ರಾಮ ಆಗ್ಲಿ ಇವರೆಲ್ಲನ ಹೆಂಗಂದ್ರೆ ತಾವು ಒಬ್ಬ ಏನಪ್ಪಂದ್ರೆ ವಿಶೇಷವಾಗಿ ಕೃಷ್ಣನ ವಿಷ್ಣುವಿನ ಅವತಾರ ಅಂತ ಗೊತ್ತಿದ್ರು ಕೂಡ ಸಹಜವಾಗಿ ಸಹಜ ಮಾನವರಂತೆ ಬೆಳೆದು ಬಂದಿರತಕ್ಕಂಥದ್ದು. ಆಮೇಲೆ ಮಕ್ಕಳಾದಾಗ ಮಕ್ಕಳಂತೆ, ದೊಡ್ಡವರಾದಾಗ ಸಹಜವಾಗಿ ಸಾಮಾನ್ಯರಂತೆ ಬೆಳೆದಿರತಕ್ಕಂಥವರು. ಇಲ್ಲಿ ಯಶೋಧೆ ಒಂದು ಸಲ ಹೇಳ್ತಾಳೆ, ಏನಪ್ಪ ಅಂದ್ರೆ ನೀನು ಪ್ರತಿದಿನನೂ ಕೂಡ ಹಾಲು ಕುಡಿದರೆ ನಿನಗೆ ಜುಟ್ಟ ಬೆಳೀತದ. ಅಂದ್ರೆ ಭಾಗವತಲ್ಲಿ ಬಹಳ ಚಂದ. ಅವಾಗ ಹೌದಾ ತಾಮ ಅಂತ ತಿಳ್ಕೊಂಡು ನನ್ನ ಜುಟ್ಟ ಇಷ್ಟು ಉದ್ದ ಆಯ್ತು ಅಂದ್ರೆ ಆ ಮಗು ಮುಗ್ಧವಾಗಿ ಎಷ್ಟು ಚಂದ ಹೇಳ್ತದೆ. ಅಂದ್ರೆ ಆ ಮನಸ್ಸಿನ ಭಾವಗಳು ಯಾವಾಗಲೂ ಮಕ್ಕಳಿಗೆ ನಾವು ಇದ್ರೆ ಹಿಂಗ್ ಮಾಡಿದ್ರೆ ನೀ ಮೀಸಿ ಬರಂಗಿಲ್ಲ, ಅದನ್ನ ತಿಂದ್ರೆ ಇದಾಗಲ್ಲ, ನೀ ಮುಂದೆ ಇದಾಗ್ತೀರಿ ಇಂಥವ್ ಏನಾದ್ರೂ ಹೇಳಿಬಿಟ್ರೆ ಮಕ್ಕಳು ಅವುಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾವ. ಈಗಿನ ಮಕ್ಕಳು ಸ್ವಲ್ಪ ವ್ಯತ್ಯಾಸ ಆಗ್ಯಾವ ಬಿಡ್ರಿ, ನಮ್ಗಿಂತ ಬಹಳ ಮುಂದುವರೆದಿರ್ತಕ್ಕಂಥವ್. ಹಂಗ್ಯಾಕಂತ ಒಳ್ಳೆ ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಆಗ್ಯಾವ. ಆದ್ರೆ ಸಾಮಾನ್ಯವಾಗಿ ಮಕ್ಕಳು ಏನವಲ್ಲ ಈ ರೀತಿ ಇರತಕ್ಕಂತಹದ್ದು. ಅದೇ ರೀತಿ ಮಕ್ಕಳು ಯಾವ ಬಾಲಲೀಲೆಗಳನ್ನ ಕೃಷ್ಣ ಸಾಮಾನ್ಯ ಮಕ್ಕಳು ಹೇಗೆ ಮಾಡ್ತಾರೋ ಹಾಗೆ ಮಾಡಿರ್ತಕ್ಕಂತಹದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಒಮ್ಮೆ ಯಶೋಧೆ ರಾತ್ರಿ ಮಲ್ಕೊಂಡಾಗ ಕೃಷ್ಣ ಕನವರಿಸ್ತಿರ್ತಾನೆ. ಬ್ರಹ್ಮ ಬನ್ನಿ, ಹರ ನೀವು ಉನ್ನತ ಪೀಠದಲ್ಲಿ ಅಲಂಕರಿಸಿರಿ ಅಂತ ಹಿಂಗೆಲ್ಲ ಮಾತಾಡೋದನ್ನ ಕೇಳ್ತಾಳೆ. ಅಯ್ಯೋ ಏನ್ ಹಿಂಗ್ಯಾಕ್ ಮಾತಾಡ್ತಾನ ಅಂದ್ರೆ ಬ್ರಹ್ಮನಿಗೆ ಕರೀತಾನೆ, ಆಮೇಲೆ ಹರನಿಗೆ ಕೂಡ್ಕೊ ಅಂತ ಹೇಳ್ತಾನೆ. ಏನ್ ಮಾತಾಡ್ತಾನೆ ಇವ? ಹಿಂಗ
ಆ ರೀತಿಯಾಗಿರ್ತಕ್ಕಂತಹದ್ದನ್ನ ಕೇಳಿ ಗಾಬರಿ ಆಗ್ತಾಳೆ ಒಮ್ಮೊಮ್ಮೆ. ಒಮ್ಮೆಮ್ಮಂತರೂ ಒಂದು ಸರಿ ಆ ಯಶೋದೆ ಕಥೆಯನ್ನ ಹೇಳ್ತಿರ್ತಾಳೆ. ಆ ಕಥೆಯನ್ನ ಹೇಳ್ಬೇಕಾದ ಸಂದರ್ಭದಾಗ ಆ ಯಾವ ಕಥೆ ಅಂದ್ರೆ ರಾಮನ ಕಥೆಯನ್ನ ಹೇಳ್ತಿರ್ತಾಳೆ. ಆ ರಾಮನ ಕಥೆ ಹೇಳ್ಬೇಕಾದಾಗ ಇವ ಹೂ ಹೂ ಅಂತಿರ್ತಾನೆ. ಒಂದು ಕಥೆ ಹೇಳ್ತೀನಿ ಕಂದ ಕೇಳು. ಏನು ಅದನ್ನ ಈ ರುದ್ರಭಟ್ಟ ಈ ಭಾಗವತದ ಹಿನ್ನೆಲೆಯಲ್ಲಿ ವಿಷ್ಣು ಪುರಾಣದ ಹಿನ್ನೆಲೆ ರಚಿತಗೊಂಡಿರ್ತಕ್ಕಂತಹ ಜಗನ್ನಾಥ ವಿಜಯ ಅಂತ ಒಂದು ರುದ್ರಭಟ್ಟ ಬರೆದಿರ್ತಕ್ಕಂಥ, ಕನ್ನಡದಲ್ಲಿ ಎಷ್ಟು ಚಂದ ಅದನ್ನ ಬರಿತಾನೆ ರುದ್ರಭಟ್ಟ ಅಂದ್ರೆ, ಈ ಕಥೆಯ ಈ ಒಂದು ಕಥೆಯನ್ನ ರಾಮಾಯಣದ ಕಥೆಯನ್ನ ಯಶೋದೆ ಹೆಂಗೆ ಹೇಳಿದ್ಲು ಅದನ್ನ ಕೃಷ್ಣ ಹೆಂಗ ಕೇಳಿದ. ಕಥೆಯಂ ಕೇಳಲೇ ಕಂದ ಅಂತ ಹೇಳ್ದ. ಕಥೆಯಂ ಕೇಳಲೇ ಕಂದ ಅಂತ. ರಘುಜನೆಂಬಂ, ರಘುಜ ಅಂತ ಇದ್ದ. ಹಂಗೆ ಬರೀತಾರೆ ಅಲ್ಲಿ ಅನ್ನುವಂತ. ಸಕಾಂತಂ ವನಸ್ಥಿತನಾದಂ ಗುರುಪೇಳೆ, ವನಕ್ಕೆ ಹೋದ ಅಂತಾನೆ. ಅದೇ ಸಂದರ್ಭದಲ್ಲಿ ಮುಂದೆ ಕಥೆಯನ್ನ ಮುಂದುವರಿಸ್ತಾನೆ ರುದ್ರಭಟ್ಟಲ್ಲಿ. ಎಷ್ಟು ಚಂದ ಬರೀತಾನೆ ಕಾವ್ಯದಲ್ಲಿ. ದಶಶಿರಂ ಕೊಂಡೊಯ್ದನ ರಾಮನ ಸತಿಯಂ, ದಶಕಂಠ ಆ ರಾಮನ ಸತಿಯನ್ನ ಕೊಂಡೊಯ್ದ ಅಂತ ಹೇಳಿದಾಗ, ತಾನೆನೆ ಪೂರ್ವಮಂ ನೆನೆಯುತಂ ಕೊಳ್ಳದೋತ್ಕೋಪ ಕೃತಿಯಂ ಔಡುಗರ್ಚಿ. ನೋಡ್ರಿ ಅವಾಗ ಅಂತ ಹೆಂಗ ಅಂತಾರಲ್ಲ ಆ ರೀತಿಯಾಗಿ ಆ ಹೂಂಕಾರದಲ್ಲೇನೆ ವ್ಯತ್ಯಾಸ ಮಾಡ್ತಾರೆ. ಅದನ್ನ ಆ ರುದ್ರಭಟ್ಟ ಭಾಗವತದಲ್ಲೂ ಈ ಪ್ರಸಂಗ ಬಹಳ ಸುಂದರವಾಗಿ ಬಂದಿರತಕ್ಕಂತ. ಹೂಗುಟ್ಟದೆ ಕೋಪದಿಂದ ಔಡುಗಚ್ಚಿ ಕಂಗಂಡು ಬಿಟ್ಟಿರ್ತಕ್ಕಂಥ ಅಚ್ಯುತನನ್ನ ಗಾಬರಿಯಿಂದ ನೋಡ್ತಾಳೆ ಯಶೋಧ. ಹಿಂಗ ಆಮೇಲೆ ಇದೇ ಸಂದರ್ಭದಲ್ಲಿ ಕೃಷ್ಣನ ಬಾಲಲೀಲೆ ಅಂತ ಬಂದ ತಕ್ಷಣ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆ ಮಣ್ಣು ತಿಂದ ಕೃಷ್ಣ. ಅವಾಗ ಹೇಳ್ತಾನೆ, ಅಮ್ಮ ಕೃಷ್ಣ ಮಣ್ಣು ತಿಂದ ಅಂತ ಬಲರಾಮ ಬಂದ ಹೇಳಿರ್ತಕ್ಕಂಥ ಸಂದರ್ಭದಾಗ ಆವಾಗ ಹರಿ ನೀನು ಮಣ್ಣು ತಿಂದ್ಯಾ ಎನ್ನಲು ತಾಯಿ ಹೇಳ್ತಾನೆ. ಆವಾಗ ಕೃಷ್ಣ ತಿಂದಿಲ್ಲ ಅಣ್ಣ ಸುಳ್ಳು ಹೇಳ್ತಾನೆ, ಹಾಗಾದರೆ ಬಾಯಿ ತೆರೆದು ತೋರಿಸು ಅಂತ ಗೋಪಿ ಕೇಳಾಗ ಕೃಷ್ಣ ಬಾಯಿ ತೆರೆಯಲು ಅದರಲ್ಲಿ ಸಪ್ತ ಸಾಗರಗಳು, ಸಪ್ತ ಕುಲಪರ್ವತಗಳು, ಸಪ್ತ ದ್ವೀಪಗಳು ಕೂಡಿರ್ತಕ್ಕಂಥ 14 ಲೋಕಗಳನ್ನ ಒಟ್ಟಿಗೆ ಕಾಣ್ತಾಳೆ ಅನ್ನುವಂತ ಕಥೆ ಎಲ್ಲರಿಗೂ ಚಿರಪರಿಚಿತ. ಇದನ್ನು ನೋಡಿ ಯಶೋಧೆ ಗಾಬರಿ ಆಗುತ್ತಾಳೆ. ಬಾಯಿ ಮುಚ್ಚು ಗೋಪಿ ಎನ್ನುತ್ತಾ ವಿಭ್ರಾಂತೆಯಾದಳು. ಹಿಂಗ ಅವಳ ಬಾಲ ಲೀಲೆಗಳು ಒಂದೊಂದಾಗಿ ಹೇಳ್ಬೇಕಾದ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಹೇಳ್ತೀನಿ, ಸಮಯ ಆಗ್ತಾ ಬಂತು. ಒಂದಿನ ವೃಂದಾವನಕ್ಕೆ ಹೋಗಿ ಗೋಕುಲರಲ್ಲಿ ಎಳಹುಲ್ಲನ್ನು ಒಳ ಹಸರಲ್ಲಿ ಕಿತ್ತಬೇಕಾದ ಸಂದರ್ಭದಲ್ಲಿ ಅಲ್ಲಿ ಕಾಳಿಂದಿಯಲ್ಲಿ ತಿಳಿನೀರನ್ನು ಕುಡಿಸಿ ಗೋವುಗಳು ಮಹಾ ಉತ್ಸಾಹದಿಂದ ಕಾಯ್ತಿದ್ದ. ಆದರೆ ಅಲ್ಲಿ ಏನಾಯ್ತಪ್ಪ ಅಂತ ಕೇಳಿದ್ರೆ, ಆ ಸಂದರ್ಭದಲ್ಲಿ ಕೃಷ್ಣ ಆ ಒಂದು ನದಿಯಲ್ಲಿ ವಿಷಕಾರಿಯಾಗಿರ್ತಕ್ಕಂಥದ್ದನ್ನ ನೋಡ್ತಾನೆ. ಯಾಕ ಹಕ್ಕಿ ಪಕ್ಕಿಗಳು ಇಲ್ಲಿ ಎಲ್ಲ ಈ ನೀರು ಕುಡಿದ್ರನ್ನ ಯಾಕೆ ಇದಾಗ್ತವೆ ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ ಏನಂದ್ರೆ, ಕಾಳಿಯ ನಾಗನ ಮೇಲೆ ಇಲ್ಲಿ ಒಂದು ನಾಗ ಇರ್ತಕ್ಕಂಥದ್ದು, ಅದರಿಂದ ಏನಾಗ್ತಾ ಇದೆ, ನೀರು ವಿಷಕಾರಿ ಆಗ್ತಾ ಇದೆ. ಆವಾಗ ಆತ ಅಲ್ಲಿ ಕಾಳಿಂದಿ ಮರ್ದನವನ್ನ ಮಾಡ್ತಾನೆ, ಕಾಳಿಂದಿಯನ್ನ ಕೊಲ್ಲುತ್ತಾನೆ ಅಂತಕ್ಕಂತಹದ್ದು ಕೂಡ ಇಲ್ಲಿ ಬರ್ತಕ್ಕಂತಹದ್ದು. ಅದಕ್ಕೆ ಮುಂದೆ ಹೇಳ್ತಾನೆ ಕೃಷ್ಣ ಕಾಳಿಯನಿಗೆ ಹೇಳಿ, ಯಾವಾಗಲೂ ಕೃಷ್ಣ ಕೊಂದ ನಂತರ ಅವರಿಗೆ ಒಂದು ಉಪದೇಶವನ್ನು ನೀಡ್ತಾನೆ. ಎಲ್ಲ ಕಡೆನೂ ಕೂಡ ಕರ್ಣನ ಕೊನೆಗಾಲದಲ್ಲಿ ಏನು ಉಪದೇಶ, ದ್ರೋಣರ ಕೊನೆಗಾಲದಲ್ಲಿ ಉಪದೇಶ, ಕೃಷ್ಣ ಅವರ ಕೊನೆಗಾಲದಲ್ಲಿ ಅವರಿಗೆ ಹೋಗಿ ಒಂದು ದರ್ಶನವನ್ನ ಕೊಡೋದಾಗ್ಲಿ ಅಥವಾ ಮೋಕ್ಷಕ ಮಾರ್ಗವನ್ನ ತೋರೋದಾಗ್ಲಿ ಹೀಗೆ. ಯಾಕಂದ್ರೆ ಅವರೆಲ್ಲ ಪಾಪ ಪರಿಹಾರಕ್ಕಾಗಿರ್ತಕ್ಕಂಥ ಈತನಿಗೆ ಹೇಳ್ತಾನೆ, ಕಾಳಿಯನಿಗೆ ಹೇಳ್ತಾನೆ, ನೀನು ಇಲ್ಲಿರಬೇಡ, ಸಮುದ್ರವನ್ನ ಸೇರು, ನಿನ್ನ ಹೆಡೆಯಲ್ಲಿರ್ತಕ್ಕಂತಹ ನನ್ನ ಪದ ಪದ್ಧತಿಗಳಿರೋದ್ರಿಂದ ನಿನಗೆ ಯಾರೂ ಕೂಡ ತೊಂದರೆ ಕೊಡೋದಿಲ್ಲ, ಅದಕ್ಕಾಗಿ ನೀನು ಸಮುದ್ರದಲ್ಲಿ ಇರು ಅಂತ ಹೇಳ್ತಾನೆ. ಹಿಂಗ ಅದೇ ಸಂದರ್ಭದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಬರ್ತಾರೆ. ಯಾರನ್ನ? ಕಾಳಿಂಗಮರ್ದನನ್ನ ಕೊಲ್ಲಬೇಕು ಅಂತ ಕೃಷ್ಣ ನಿಂತಾಗ, ಆಗ ಸಂದರ್ಭದಲ್ಲಿ ಭೋಗಿ ಮತ್ತು ಭಾಮಿನಿಯರು ಹೆಂಡತಿಯರು ಬಂದು ಕೇಳ್ಕೊಂಡಾಗ ಅವರ ಮೇಲೆ ದಯ ತೋರಿ ಅವರನ್ನ ಬಿಡ್ತಾನೆ. ನೋಡ್ರಿ, ಇವೆಲ್ಲ ಇಂದಿನ ಚಲನಚಿತ್ರಗಳಲ್ಲೂ ಕೂಡ ಅವು ಬಂದಿರ್ತಾವ ನೋಡ್ರಿ. ಇನ್ನೇನು ಹೀರೋ ಅವರಿಗೆ ಕೊಲ್ಲಬೇಕಂದ ಸಂದರ್ಭದಲ್ಲಿ ಆಗ ಅವನ ಹೆಂಡತಿ ಎಲ್ಲಿದ್ಲೇನೋ ಬಂದು ತನ್ನ ತಾಳೆಯನ್ನು ತೋರಿಸಿ ನನ್ನ ಉಳಿಸು, ನನ್ನ ಮಂಗಲ ಭಾಗ್ಯವನ್ನ ತಾಳಿ ಭಾಗ್ಯವನ್ನು ಉಳಿಸು ಅಂತ ಕೇಳ್ತಾಳೆ. ಹಿಂಗ ಆ ಸಂದರ್ಭದ ಕಥೆಗಳು ಎಲ್ಲ ಇವುಗಳನ್ನೇ ಭಾಗವತದ ಇಂತಹ ಕಥೆಗಳನ್ನ ಈ ಚಲನಚಿತ್ರಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಕೊನೆಗೆ ಹೋಗ್ಲಿ ಅಂತ ಆತ ಬಿಡ್ತಕ್ಕಂಥದ್ದು. ಹಂಗ ಕೃಷ್ಣ ಪರಮಾತ್ಮ ಈ ಕಾಳಿಂದಿಯನ್ನು ಬಿಟ್ಟು ಸಮುದ್ರದಲ್ಲಿ ಇರುತ್ತು ಅಂತ ಹೇಳ್ತಾನೆ. ಹಿಂಗ ಈ ರೀತಿಯಾಗಿ ತನ್ನ ಅನೇಕ ಲೀಲೆಗಳನ್ನ ತೋರ್ತಾ ಆ ಬಾಲ ಲೀಲೆ ಕೃಷ್ಣನ ಒಂದಕ್ಕಿಂತ ಒಂದು ಲೀಲೆಗಳು ಬಹಳ ಚಂದಿರ್ತಕ್ಕಂಥದ್ದು. ನಿನ್ನೆ ನಾನು ಕೃಷ್ಣನ 3 ಅವಸ್ಥೆಗಳು,
ಒಂದು ಬಾಲ್ಯಾವಸ್ಥೆ, ಇದು ಬಾಲ್ಯಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಯೌವನಾವಸ್ಥೆಯಲ್ಲಿ ಕೃಷ್ಣನ ಲೀಲೆಗಳು, ಇನ್ನು ಕೊನೆಯ ಕಾಲದಲ್ಲಿ ಇರ್ತಕ್ಕಂತಹ ಅತ್ಯಹಂಗ, ಹಿಂಗ 3 ಅವಸ್ಥೆಗಳನ್ನ ಈ ಒಂದು ಭಾಗವತದಲ್ಲಿ ವಿವರಿಸಿರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ. ಇಷ್ಟು ಈ ಬಾಲ್ಯಾವಸ್ಥೆಯ ವಿಚಾರಗಳನ್ನ ನೋಡಿ ಇವತ್ತಿನ ವಿಚಾರವನ್ನ ಮುಗಿಸೋಣ. ಈ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಯೋಗೇಶ್ ಅವರಿಗಾಗಲಿ ಮತ್ತು ಮಹೇಶ್ ಅವರಿಗಾಗಲಿ, ಉಳಿದಿರ್ತಕ್ಕಂತಹ 2 ದಿನ ಸಹಿಸಿಕೊಂಡು, ನಾನು ಹೇಳಿರ್ತಕ್ಕಂಥದ್ದು ಹೇಗೆ ಹೇಳಿದ್ನೋ ಏನೋ ಗೊತ್ತಿಲ್ಲ, ಅದನ್ನ ಸಹಿಸಿಕೊಂಡು ಕೇಳಿರ್ತಕ್ಕಂತಹ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಇವತ್ತಿನ ವಿಷಯವನ್ನ ಮುಗಿಸ್ತೇನೆ. ಎಲ್ಲ ನನ್ನ ಈ ವಾಕ್ಪುಷ್ಪವನ್ನ ಜಗದ್ಗುರು ಆಚಾರ್ಯರ ಪಾದಕ್ಕೆ ನಾನು ಅರ್ಪಿಸ್ತಾ ಇದ್ದೇನೆ.